ಹಾಯ್ ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಆಶ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ, ಆತ್ಮೀಯರೇ, ಈಗಾಗಲೇ ನಾವು ನ್ಯೂಸ್ ಪೇಪರ್ದಾಗ ನೋಡ್ತಾ ಇದ್ದೇವೆ. ಶೀಘ್ರದಲ್ಲಿ ಕಾಲ್ಫಾರ್ಮ್ಗಳು ಆಗ್ತಾ ಇದ್ದಾವೆ ಅಂತ ಮಾಹಿತಿ ಬರ್ತಾ ಇದೆ. ಬಟ್ ಶೀಘ್ರ ಅನ್ನೋದು ಪದದ ಟೈಮ್ ಇಂತಿಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ರೀ. ಅದು 1-2 ತಿಂಗಳು ಹೋಗ್ಬೋದು, 3 ತಿಂಗಳು ಹೋಗ್ಬೋದು, 4 ತಿಂಗಳು ಹೋಗ್ಬೋದು, 6 ತಿಂಗಳು ಹೋಗ್ಬೋದು. ಎಷ್ಟು ಬೇಕಾದಷ್ಟು ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ನನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವೇನಾದರೂ ಶಿಕ್ಷಕ ಆಕಾಂಕ್ಷಿಗಳಾಗಿದ್ದೇ ಆದರೆ ಸೊ ಖಂಡಿತವಾಗಿ ನೀವು ಇವತ್ತಿನ ಏನೇ ಸಮಯ ಸಿಗ್ತಾ ಇದೆಯಲ್ಲ, ಈ ಸಮಯನ ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗ್ತಾ ಇದೆ. ಸೊ ನಿಮ್ಮದೇ ಆದಂತ ಒಂದು ಏನೇ ಇರಬೇಕು, ಪ್ಲಾನ್ ಇರಬೇಕಾಗ್ತೈತಿ. ಯಾಕಂದ್ರೆ ಒಂದು 3 ತಿಂಗಳು ಬಿಟ್ಟು ಕಾಲ್ಫಾರ್ಮ್ ಆಯ್ತು ಅಂದ್ರೆ ಅವರು ನಿಮ್ಗೆ ಗೊತ್ತಿದೆ, ಕಾಲ್ಫಾರ್ಮ್ ಆಯ್ತು ಅಂದ್ರೆ 2 ತಿಂಗಳಾಗ ಎಕ್ಸಾಮ್ ಮುಗಿಸ್ತಾ ಇದ್ದಾರೆ, 3 ತಿಂಗಳಾಗ ಎಕ್ಸಾಮ್ ಕಂಪ್ಲೀಟ್ ಆಗ್ತಾ ಇದೆ. ಅವಾಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವ ಜಿಲ್ಲೆಗೆ ಹಾಕಬೇಕು, ಏನು ಓದಬೇಕು, ಪುಸ್ತಕ, ಸೊ ಅವಾಗೆಲ್ಲ ಬಹಳಷ್ಟು ಗೊಂದಲ ಆಗ್ತಾ ಇದೆ. ಅದರ ಪ್ರೆಷರ್, ತಲೆನೋವು, ಆಗ ಇದ ಎಲ್ಲ ರೈಡ್ ಆಗ್ತದೆ, ಹೌದ್ರಿ. ಸೊ ಹಾಗಾಗಿ ಈ ಒಂದು ಟೈಮನ್ನ ಸೊ ಬೆಸ್ಟ್ ಆಗಿ ಏನ್ ಮಾಡ್ಕೋರಿ, ಯೂಸ್ ಮಾಡ್ಕೋರಿ. ಓಕೆ, ಬಹಳಷ್ಟು ಅಭ್ಯರ್ಥಿಗಳು ಟೈಮ್ ಟೇಬಲ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೋಬಹುದು ನಮ್ಗಾಗಿ ಅಂತ ಕೇಳಿದರೆ, ಸೊ ನಾನು ಇಲ್ಲಿ 4 ಟೈಮ್ ಟೇಬಲ್ಗಳನ್ನ ಕೊಡ್ತಾ ಇದ್ದೇನೆ ನಿಮಗೆ. ವೆರಿ ಇಂಟ್ರೆಸ್ಟ್, ನಮ್ಗೆಲ್ಲರಿಗೂ ಸಹಿತ ಬೇಕು. ಹಾಗಾಗಿ 4 ರೀತಿಯ ಟೈಮ್ ಟೇಬಲ್ ಅನ್ನ ಕೊಡ್ತಾ ಇದ್ದೇನೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಹಾಗಾಗಿ 4 ಯಾವ್ಯಾವ ಅನ್ನೋದು ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಹೇಳಿಲ್ಲ, ಕಾಲ್ಫಾರ್ಮ್ ಯಾವಾಗ ಗೊತ್ತಿಲ್ಲ, ಬಟ್ ನಾವು ರೆಡಿ ಆಗಿರ್ಬೇಕು, ನೆನ್ಪಿಟ್ಕೋರಿ. ನಾನು ಹೇಳಿದ್ದೇನೆ ಬಹಳಷ್ಟಲ್ಲ, ಕಾಲ್ಫಾರ್ಮ್ ಆದ ತಕ್ಷಣ ನಮ್ದು ಏನಾಗಿರ್ಬೇಕು, ರಿವಿಷನ್ ಸ್ಟಾರ್ಟ್ ಇರಬೇಕು. ದಟ್ ಈಸ್ ಯುವರ್ ಮೇನ್ ಏಮ್, ಹೌದಾ. ಸೊ ಕಾಲ್ಫಾರ್ಮ್ ಯಾವಾಗ ಗೊತ್ತಿಲ್ಲ, ಬಟ್ ಯಾವಾಗ ಆಗ್ತದಲ್ಲ ಆ ಡೇಟ್ದಾಗ ನಾನು ರಿವಿಷನ್ ಸ್ಟಾರ್ಟ್ ಇರಬೇಕು. ಆ ರೀತಿ ನಿಮ್ಮ ಒಂದು ಸ್ಟಡಿ ಪ್ಲಾನ್ ಏನಾಗಿರ್ಬೇಕು, ಪರ್ಫೆಕ್ಟ್ ಆಗಿದ್ರೆ ಭಾಳ ಬೆಟರ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಕ್ ಹೋಗಬೇಡಿ. ಈಗೆಲ್ಲ ನೋಡ್ತಿರ್ತಾವೆ ನಾವು, ಮೊನ್ನೆ ಪೇಪರ್ ನೋಡಿದ್ವು. ಏನಪ್ಪಾ ಅಂದ್ರೆ ರೀಲ್ಸ್ಗಳು ನೋಡಕ್ಕೆ 2-2, 3-3, 4-4 ಗಂಟೆ ವೇಸ್ಟ್ ಆಗ್ತಾ ಇದೆ. ಪ್ರತಿಯೊಬ್ಬ ಸರಾಸರಿ ಮನುಷ್ಯನ ಒಂದು ಟೈಮ್ ವೇಸ್ಟ್ ಅಂತ ನೋಡಿದಾಗ 4 ಗಂಟೆ, 3-4 ಗಂಟೆ ಏನ್ ಮಾಡಿದಾರೆ ನೋಡ್ರಿ. ಸೊ ರೀಲ್ಸ್ಗಳಲ್ಲಿ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ, ರೈಟ್. ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಟೈಮನ್ನು ವೇಸ್ಟ್ ಆಗ್ತಾ ಇದೆ ನೋಡಿ. ದೇವರಿಗೆ ಎಲ್ಲರಿಗೂ 24 ಗಂಟೆನೇ ಕೊಟ್ಟಿದ್ದಾನೆ, ಬಟ್ ಕೆಲವೊಬ್ಬರಿಗೆ ಟೈಮ್ ಸಾಕಾಗ್ತಾ ಇಲ್ಲ. ಯಾಕೆ ಸಾಕಾಗ್ತಾ ಇಲ್ಲ ಅಂದ್ರೆ, ಮೊಬೈಲ್ ನೋಡಕ್ ಸಾಕಾಗ್ತಲೋ, ಇನ್ನು ಸ್ಟಡಿ ಮಾಡಕ್ ಸಾಕಾಗ್ತಲೋ, ಇನ್ನು ಕೆಲಸ ಮಾಡಕ್ ಸಾಕಾಗ್ತಲೋ ನನಗೆ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ನೀವು ಯಾವ ಯಾವ ಏರಿಯಾದಾಗ ಇದೇನು ನೋಡ್ರಿ, ಮೊಬೈಲ್ ಯೂಸ್ ಮಾಡಕ್ ನಿಮ್ಗೆ 24 hours ಸಾಕಾಗ್ತಾ ಇಲ್ಲೋ, ಇನ್ನು ಸ್ಟಡಿ ಮಾಡಕ್ಕೋ, ಇನ್ನು ಕೆಲಸ ಮಾಡ್ಲಿಕ್ಕೆ ಸಾಕಾಗ್ತಾ ಇಲ್ಲೋ. ಸೊ ಡಿಪೆಂಡ್ ಅಪಾನ್ ಯುವರ್ ಮೈಂಡ್ ಅಂತ ಹೇಳ್ಬೋದು, ರೈಟ್. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಟೇಬಲ್. ಸೊ ಈ ರೀತಿ ನೀವೇನಾದ್ರೂ ಪ್ಲಾನ್ ಪ್ರಕಾರ ಮಾಡಿದ್ದೆ ಆದ್ರೆ ಸೊ ಖಂಡಿತ ಯಶಸ್ಸು ಏನಾಗ್ತದ, ಸೊ ಬೇಗನೆ ನಿಮ್ ಜೊತೆನೆ ಬಂದ್ಬಿಡ್ತಾ ಇದೆ, ನೆನ್ಪಿಟ್ಕೋರಿ, ರೈಟ್. ಸೊ ನಾನು ಒಂದು ಮಾತು ಹೇಳ್ತೇನೆ. ಸೊ ಬಸ್ ಬರ್ತಾ ಇದೆ, ಸರ್ಕಾರ ಬಸ್ ಈಗಾಗಲೇ ಬಿಟ್ಟಿದೆ. ಏನಪ್ಪಾ ಆತರ ಶೀಘ್ರದಲ್ಲಿ ನೇಮಕಾತಿ ಆಗ್ತಿದೆ ಅನ್ನೋದು ಬಸ್ ಬರ್ತಾ ಇದೆ. ಬರ್ತಾ ಇದೆ ಅಂದ್ರೆ ನಿಮ್ ಜಿಲ್ಲೆಗೆ ಯಾವಾಗ ಬರ್ತೈತಿ ಗೊತ್ತಿಲ್ಲ. ಬಂದ್ ಕೂಡ್ಲೆ ಬಸ್ ನಿಂತ್ ಕೂಡ್ಲೆ ನೀವು ರೆಡಿಯಾಗಿ ಹೋಗಿ ಹತ್ಬೇಕು ಬಸ್. ಇಲ್ರಿ ನಾ ಇನ್ನ ಸ್ನಾನ ಮಾಡಿಲ್ಲ ರೀ, ನಾನು ಇನ್ನ ಬ್ಯಾಗ್ ರೆಡಿ ಮಾಡಿಲ್ಲ, ನಾನು ಇನ್ನ ಬುಕ್ಸ್ಗಳು ತೆಗೆದುಕೊಂಡಿಲ್ಲ ರೀ ಅಂದ್ರೆ ಅದು ಬಸ್ ವೇಟ್ ಮಾಡಂಗಿಲ್ಲ, ಬಸ್ ಹೋಗ್ತಾನೆ ಇದೆ. ಯಾರೆಲ್ಲ ರೆಡಿ ಆಗಿದಾರಲ್ಲ ಅವ್ರನ್ನೆಲ್ಲ ತುಂಬ್ಕೊಂಡು ಹೋಗ್ಬಿಡ್ತದೆ, ಮುಗೀತು ಅವಾಗ. ಸೊ ನೀವು ಬರೋದು ಹೇಳಲಿಲ್ಲ, ಬಸ್ ಟೈಮ್ ಕರೆಕ್ಟ್ ಬರಲಿಲ್ಲ, ಅನ್ನ ಹೋಯ್ತು ಅದು ಯಾವಾಗ ಯಾರು ಕೇಳೋದಿಲ್ಲ. ಬಸ್ ಬರ್ತಾ ಇದೆ ಅಂದ್ರೆ ಯಾವಾಗ ಬರ್ತದೆ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ನಾನು ರೆಡಿಯಾಗಿ ನಿಲ್ಬೇಕಲ್ಲಿ, ಅಂದಾಗ ಬಸ್ ನಮಗೆ ಸಿಗ್ತದೆ ರೀ, ಹೌದಾ. ಬಸ್ ಬರೋದೈತಿ ಎಲ್ಲೈತಿ ಗೊತ್ತಿಲ್ಲ ಅಂದ್ರೆ ನೀವೇನೋ ಮನ್ಯಾಗ ಇದ್ರಿ ಅಂದ್ರೆ ಬಸ್ ಬೇರೆ ತೊಗೊಂಡು ಹೋಗ್ಬಿಡ್ತದೆ ರೀ. ಅವಾಗ ಏನು ಇಲ್ಲ, ಕೂತ್ ಬಿಡ್ಬೇಕಾಗ್ತದ, ರೈಟ್. ಹಾಗಾಗಿ ಬಸ್ಸಿಗಾಗಿ ವೇಟ್ ಮಾಡೋದು ಬೇಡ, ಬಸ್ಸಿಗಾಗಿ ನಾವು ವೇಟ್ ಮಾಡೋಣ. ಹಾಗಾಗಿ ಬಸ್ ವೇಟ್ ಮಾಡೋದಿಲ್ಲ, ನೆನ್ಪಿಟ್ಕೊ. ನಾವು ಬಸ್ಸಿಗಾಗಿ ವೇಟ್ ಮಾಡೋದು, ರೈಟ್. ಸೊ ನಮಗಾಗಿ ಬಸ್ ಇರೋದಿಲ್ಲ, ನೆನ್ಪಿಟ್ಕೋರಿ. ಹಾಗಾಗಿ ತಾವು ಈ ಒಂದು ಸಮಯವನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಖಂಡಿತವಾಗಿ ನೀವೇನ್ ಮಾಡ್ತೀರಿ, ಯಶಸ್ಸನ್ನ ಪಡಿತೀರಿ. ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡದೆ ಪರ್ಫೆಕ್ಟ್ ಆಗಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ, ಇವತ್ತಿನ ಮೇನ್ ಇಂಪಾರ್ಟೆಂಟ್ ಯಾರಿಗಪ್ಪ ಅಂದ್ರ, ಸೊ ದಟ್ ಈಸ್ ಮನೆಯಲ್ಲಿ ಇರ್ತಕ್ಕಂಥ ಮೇಡಮ್ಸ್ಗಳಿಗೆ ಅಂತ ನಾವು ಕರಿತಾ ಇದ್ದಾರೆ, ನೆನ್ಪಿಟ್ಟು. ಹಾಗೆ ಗೃಹಿಣಿಯರಿಗೆ ಅಂತ ನಾವು ಕರಿತಾ ಇದ್ದೇವೆ. ಸೊ ಮನೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದಾರೋ, ಸೊ ಮನೆಯಲ್ಲಿ ಹೌಸ್ ವೈಫ್ಗಳು ಯಾರ್ಯಾಗಿರ್ತಾರೆ, ಬಿ ಎಡ್ ಆಗಿದೆ, ತಂದೆ ಆಸೆ ಅಂತೆ, ತಾಯಿ ಆಸೆ ಅಂತೆ ಬಿ ಎಡ್ ಕಲ್ತಿದ್ದೀರಿ, ಅಥವಾ ತಮ್ಮ ಗಂಡನ ಆಸೆ ಅಂತ ಏನ್ ಮಾಡಿದಿರಿ, ಬಿ ಎಡ್ ಅನ್ನ ಕಲ್ತಿದ್ದೀರಿ, ಹೌದಾ. ತಮ್ಮ ಸರ್ ಒಂದು ಪ್ರೋತ್ಸಾಹದ ಮೂಲಕ ಬಿ ಎಡ್ ಮಾಡಿದಿರಿ. ಕೆಲವೊಬ್ರು ಅಜ್ಜ ತಾಯಿಯ ಪ್ರೋತ್ಸಾಹದಿಂದ, ಕೆಲವೊಬ್ರು ತಂದೆ ತಾಯಿಯ ಆಸೆಯಿಂದ ಏನ್ ಮಾಡಿದಿರಿ, ಕೆಲಸವನ್ನ ಅಂದ್ರೆ ಬಿ ಎಡ್ ಅನ್ನ ಮಾಡಿದಿರಿ, ಡಿ ಎಡ್ ಅನ್ನ ಮಾಡಿದಿರಿ, ಕಂಪ್ಲೀಟ್ ಮಾಡಿದಿರಿ. ಬಟ್ ಅದಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ, ಮ್ಯಾರೇಜೇ ಕೊಟ್ಟಿದ್ದಾರೆ. ಆ ಮ್ಯಾರೇಜ್ ಆದ ಕೂಡಲೇ ಮನೆಯಲ್ಲಿ ಕೆಲಸಗಳು ಸಾಕಷ್ಟು ಇರ್ತಾ ಇದಾವೆ. ಆ ಟೈಮನ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು ನಮಗಾಗಿ, ಅದು ನಿಮ್ಮ ಕೈಯಾಗಿದೆ ರೀ, ರೈಟ್. ಸೊ ಇಲ್ಲಿ ಕೆಲವೊಂದು ಲಕ್ಷಣಗಳನ್ನು ಸಹಿತ ಹೇಳ್ತೇನೆ ನಾನು. ಮೇಲಿದ್ದಾಗ ಕೆಲವೊಮ್ಮೆ ಗದ್ದಲಗಳು ಆಗ್ತಿರ್ತವೆ, ಟೆನ್ಷನ್ಗಳು ಆಗ್ತಿರ್ತವೆ, ಆ ಹಿಂಸೆ ಆಗ್ತಿರ್ತವೆ. ಯಾವ್ದಕ್ಕೂ ತಲೆ ಕೆಡ್ಸ್ಕೋ ಹಾಗಿಲ್ಲ ರೀ. ಆ ಮಾತುಗಳು ಬರ್ತಿರ್ತಾವೆ ಇಲ್ಲಿ, ರೈಟ್. ಅವು ಯಾವ ಎಕ್ಸಾಮ್ ಬರೋದಿಲ್ಲ ರೀ, ಯಾವ್ದೋ ಟೆನ್ಷನ್ ಅನ್ನೋದು ಎಕ್ಸಾಮ್ ಬರೋದಿಲ್ಲ, ಮಾತುಗಳು ಯಾವ್ದು ಎಕ್ಸಾಮ್ಗೆ ಏನಾಗಲ್ಲ ರೀ, ಬರೋದಿಲ್ಲ, ನೆನ್ಪಿಟ್ಕೋರಿ. ಸೊ ಇವೆಲ್ಲ ಏನತ್ತಪ್ಪ ಅಂದ್ರೆ ಸ್ಟಡಿಗೆ ಏನಾಗ್ತದಂದ್ರೆ ಪ್ರತಿರೋಧವನ್ನ ಒಡ್ತಿರ್ತವೆ. ಇಟ್ ಮೀನ್ಸ್ ನೀವು ಸ್ಟಡಿ ಮಾಡಕ್ ಬರೋದಿಲ್ಲ. ಒಮ್ಮೊಮ್ಮೆ ಸಡನ್ ಸಣ್ಣ ವಿಷಯ ಕೆಲವೊಮ್ಮೆ ತೊಂದರೆಗಳಾಗ್ತಿರ್ತವೆ, ಸಮಸ್ಯೆಗಳು ಎದುರಾಗ್ತಿರ್ತವೆ, ಜಗಳಗಳಾಗ್ತಿರ್ತವೆ. ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಅಲ್ಲೇ ಏನ್ ಮಾಡೋದಂದ್ರೆ ಸ್ಕಿಪ್ ಆಗಿಬಿಡೋದು.
ಸೊ ನನಗೆ ಅಲ್ಲ ಅಂದ್ಕೊಂಡು ಗಪ್ ಎದ್ದು ಬಿಡೋದು. ಸೊ ಅದ್ರೊಳಗೆ ನಾವು ಎಂಟ್ರಿ ಆದವು ಅಂದ್ರೆ ಅದು ದೊಡ್ಡ ಮಟ್ಟಕ್ಕೆ ಹೋಗಿ, ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಹೋಗಿ, ಅಥವಾ 2-3 ತಾಸು ನಾವು ಮೈಂಡ್ದಾಗ ಬರೀ ಅದ ಓಡ್ತಿರ್ತದೆ. ಅವೆಲ್ಲ ತಲೆಯಾಗ ತೆಗೆದೋಗ್ಯದು. ನಿಮ್ದು ಕೆಲಸ ಏನೋ ಅದು ಮೊದಲು ಕೆಲಸ ಮುಗಿಸಿ. ಯಾರು ಹೌಸ್ ವೈಫ್ ಇದೆಯಲ್ಲ, ಫಸ್ಟ್ ಡ್ಯೂಟಿ ರೈಟ್, ನಿಮ್ಮ ಕೆಲಸಗಳನ್ನ ಮುಗಿಸಿ ಎಲ್ಲರ ಜೊತೆ ನಗನಗ್ತಾ ಇರ್ರಿ. ಮಾತಾಡ್ದವ್ರ ಜೊತೆನೂ ಮಾತಾಡೋ ಪ್ರಯತ್ನ ಪಡ್ರಿ. ನಗ್ತಾ ಇರ್ರಿ. ಎಷ್ಟು ನಗ್ತಿರಲ್ಲ ಅಷ್ಟು ಮೈಂಡ್ ಫ್ರೀ ಆಗಿರ್ತಾ ಇದೆ. ಸ್ಟಡಿ ಏನಾಗ್ತದೆ ಚೆನ್ನಾಗಿ ಆಗಿರ್ತಾ ಇದೆ. ದಟ್ ಇಸ್ ರೂಲ್ಸ್ ಗೊತ್ತೈತಲ್ರಿ. ಮೊದಲ ಲಕ್ಷಣ ಏನಪ್ಪಾ ಅಂದ್ರೆ ಯಾವುದೇ ಟೆನ್ಷನ್ ಮಾಡ್ಕೊಂಗಿಲ್ಲ, ಯಾರ ಜೊತೆನೂ ಏನ್ ಮಾಡಲ್ಲ, ಗುದ್ದಾಗುದ್ದಿ ಫೈಟ್, ಬಿಗ್ ಫೈಟ್ ಮಾಡೋ ಹಾಗಿಲ್ಲ ರೈಟ್. ಕೂಲ್ ಆಗಿರಬೇಕು, ಜೊತೆಗೆ ಏನಪ್ಪಾ ಅಂದ್ರ ನಗನಗತಾ ಇರಬೇಕು. ಸೊ ಎಲ್ಲರ ಜೊತೆ ನಗನಗತಾ ಇದ್ರಂದ್ರ ಸೊ ಅದು ಮೈಂಡಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಬಹಳಷ್ಟು ಫ್ರೆಶ್ನೆಸ್ ಕೊಡ್ತಾ ಇದೆ. ನೆನ್ಪಿಟ್ಕೊರಿ, ಎಲ್ಲರೂ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ನೆನಪಿರ್ಲಿದೆ. ಓಕೆ, ಎಸ್. ಹಾಗಾದ್ರೆ ಯಾವ ರೀತಿ ಮಾಡಬೇಕು? ನಮಗೆ 3 ರೀತಿ ಟೈಮ್ ಸಿಗ್ತಾ ಇದಾವೆ. ಒಂದು ಬೆಳಗ್ಗೆ, ಒಂದು ಮಧ್ಯಾಹ್ನ, ಒಂದು ರಾತ್ರಿ ಅನ್ನುವಂಥ ಟೈಮ್ಗಳು ಸಿಗ್ತಾ ಇದಾವೆ. ಸೊ ಆದಷ್ಟು ಮಟ್ಟಿಗೆ ಮುಂಜಾನೆ ಬೇಗನೆ ಎದ್ರಂದ್ರೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಯಾರ್ದು ತೊಂದರೆ ಇರೋದಿಲ್ಲ, ಮಕ್ಕಳ ತೊಂದರೆ ಇರೋದಿಲ್ಲ, ಜೊತೆಗೆ ಮನೆಯವ್ರು ಯಾರ್ದು ತೊಂದರೆ ಇರೋದಿಲ್ಲ. ಆರಾಮಾಗಿ ಕೂಲಾಗಿ ಮೈಂಡ್ ಫ್ರೆಶ್ ಇಂದ ಏನ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಸೊ ನಾನು ಇಲ್ಲಿ 5ರಿಂದ 6:30 ಬಿಟ್ಟಿದೆನಲ್ಲ, ಸೊ ಇದು ನಿಮಗೆ ಸ್ಟಡಿ ಮಾಡಕ್ಕೆ ಒಂದು ಟೈಮನ್ನು ಕೊಟ್ಟಿದ್ದೀನಿ. ನಾವು ಇಲ್ಲಿ ಏನು ಮಾಡ್ಬೋದು, ಅಧ್ಯಯನವನ್ನು ಮಾಡ್ಬೋದು. ಬರೆದ್ರೆ ಅಧ್ಯಯನ ನೆನ್ಪಿಟ್ಕೋರಿ ರೈಟ್. ಸೊ ಇಲ್ಲಿ ನೀವು ಸ್ಟಡಿಯನ್ನು ಮಾಡ್ಬೋದು. ಮ್ಯಾಥ್ಸ್ ಓದ್ರಿ, ಸೈನ್ಸ್ ಓದ್ರಿ, ನಿಮಗೆ ಯಾವ ಸಬ್ಜೆಕ್ಟನ್ನು ನೀವು ಬೇಕಾದದ್ದು ಓದ್ಬೋದು. ನಾನು ನಿಮಗೆ ಟೈಮನ್ನು ಕೊಡ್ತಾ ಇದ್ದೀನಿ, ಯಾವ ಟೈಮ್ದಾಗ ನೀವು ಓದ್ಬೋದು, ಕೆಲಸಗಳನ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ ರೈಟ್. ಈ ರೀತಿ ನೀವು 5ರಿಂದ 6:30 ಅಥವಾ 5ರಿಂದ 6 ಗಂಟೆ ಮಿನಿಮಮ್ ಇಲ್ಲಿ 1 ಗಂಟೆ ನೀವೇನು ಮಾಡ್ಬೋದು, ನೋಡಿ 1 ಗಂಟೆಯಲ್ಲಿ ಏನು ಮಾಡ್ಬೋದು, ಉಳಿಸ್ಬೋದು. ನೀವು 1 ಗಂಟೆ ನೀವೇನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ನೋಡಿ ನಿಮಗೆ ಮತ್ತೆ ನಾನು ಕೊಡ್ತಾ ಇದ್ದೇನೆ, ಏನು ಕೊಡ್ತಾ ಇದ್ದೇನಪ್ಪ ಅಂದ್ರೆ ನೋಡಿ 6:30ರಿಂದ 11 ಗಂಟೆ ತನಕ ನಿಮ್ಮ ಕೆಲಸಗಳನ್ನ ಕೊಡ್ತಾ ಇದ್ದೀನಿ ನಾನು. 6:30ರಿಂದ ಮನೆ ಕೆಲಸಗಳು ಬಹಳಷ್ಟು ಇರ್ತಾ ಇದಾವೆ. ಸೊ ಮನೆ ಕೆಲಸಗಳನ್ನ ಸಾಕಷ್ಟು ಮಟ್ಟಿಗೆ ನಾನು ಕೊಡ್ತಾ ಇದ್ದೀನಿ. 6ರಿಂದ 11 ಗಂಟೆಗೆ ಸೊ ಅಂದ್ರೆ ಮನೆ ಕೆಲಸ ಅಂತ ನೆನ್ಪಿಟ್ಕೋರಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಲಸಗಳಾಗಿರ್ಬೋದು. 6:30 ಮುಂಜಾನೆ 6:30ರಿಂದ 11 ಗಂಟೆವರೆಗೆ ಎಷ್ಟು ಬೇಕಾದಷ್ಟು ಕೆಲಸ ಮಾಡಿ, ಖುಷಿಯಾಗಿ ಕೆಲಸ ಮಾಡ್ರಿ. ಸೊ ಅಡುಗೆ ಇರ್ತದೆ, ಸಾಕಷ್ಟು ದಿನನಿತ್ಯದ ಕೆಲಸಗಳು ಇರ್ತಾ ಇದ್ದಾವೆ, ಅದನ್ನ ಮಾಡಲೇಬೇಕಾಗ್ತಾ ಇದೆ. ಸೊ ಅವುಗಳನ್ನ ಮಾಡ್ರಿ. ಸೊ ಇದ್ರಾಗ ನಿಮಗೆ ಏನಾದರೂ ಟೈಮ್ ಸಿಗ್ತದೆ, ಸೊ ದಟ್ ಈಸ್ ನೋಡ್ರಿ 11ರಿಂದ 12 ಇಲ್ಲಿ ನಿಮಗೆ ಮತ್ತೆ ಟೈಮ್ ಸಿಗ್ತಾ ಇದೆ. ಮೇ ಬಿ ನೀವು ಏನಾಗ್ಬೋದು, ಇಲ್ಲಿ ಫ್ರೀ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಫ್ರೀ ಆದ್ರೆ ಅಂದ್ರೆ ನಿಮ್ದು ಏನಾಗಿರಲಿ, ಅಲ್ಲಿ 1 ತಾಸು ಏನಾಗಿರಲಿ, ಸೊ ಸ್ಟಡಿ ಸ್ಟಾರ್ಟ್ ಆಗಿರಲಿ ರೈಟ್. ಸೊ ಪ್ಲ್ಯಾನ್ ಸ್ಟಾರ್ಟ್ ಇರಲಿ, ನಿಮ್ದು ನೆನ್ಪಿಟ್ಟು ಅಧ್ಯಯನ ಸೊ ಸ್ಟಾರ್ಟ್ ಇರಲಿ. 1 ಅವರ್ ಏನಾಗಿರ್ತದೆ, ಸ್ಟಾರ್ಟ್ ಇರ್ತದೆ ನೋಡಿ. ಇಲ್ಲಿ 6:30 to 11 ಅನ್ಕೊಳ್ಳಿ. ಸೊ ಇಲ್ಲಿ ನೀವು ಸುಮಾರು 7:30, 8:30, 9:30, 10:30 ಅಂದ್ರೆ ಸುಮಾರು 4:30 ಗಂಟೆ ನಿಮ್ಗೆ ಕೆಲಸ ಇರ್ತದೆ. ಒಂದಿನ ಕೆಲಸ ಇರಂಗಿಲ್ಲ, ಒಂದು 2-3 ತಾಸನೇ ಕೆಲಸ ಮಾಡ್ಬೋದು. ಇನ್ನೊಂದು ತಾಸನೇ ನೀವು ಫ್ರೀ ತಗೋಬೋದು, ರೆಸ್ಟ್ ತಗೋಬೋದು, ಏನು ಮತ್ತೆ ಏನು ಬೇಕಾದ್ ಮಾಡ್ಬೋದು. ಇಲ್ಲಿ ನಿಮ್ಗೆ ಸಾಕಷ್ಟು ನಿಮ್ಗೆ ಇನ್ನಿತರ ಚಟುವಟಿಕೆಗಳು, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೋದು. ಬಟ್ ಈ 11, 12ಕ್ಕೆ ಏನಾದ್ರೆ ಇಲ್ಲಿ 1 ತಾಸು ನಿಮ್ಗೆ ಉಳಿತಾ ಇದೆ. ಇನ್ನು ಇದಾದ ನಂತರ 12ರಿಂದ 1 ಇಲ್ಲಿಯೂ ಸಹಿತ ಮತ್ತೊಂದು ಸ್ಟಾಪ್. 11ರಿಂದ 12, 12ರಿಂದ 1 ಸೊ ಇಲ್ಲಿಯೂ 1 ಗಂಟೆ ಏನಾಗೈತಿ, ಸ್ಟಡಿ ಉಳಿತಾ ಇದೆ. 1 ತಾಸು, 2 ತಾಸು, ಇದೊಂದು 3 ತಾಸು ನೀವು ಏನು ಮಾಡ್ತಾ ಇದ್ದೀರಿ, ಸ್ಟಡಿನ. ಮತ್ತೆ ನಾನು ನಿಮಗೆ ಗ್ಯಾಪ್ ಕೊಟ್ಟಿದ್ದೇನೆ ಇದನ್ನು. ಸೊ ದಟ್ ಈಸ್ ಇದು ಗ್ಯಾಪ್. ಇದು ಮನೆ ಕೆಲಸ ಮಾಡಕ್ಕೆ, ಇದು ಮನೆ ಕೆಲಸ, ಇದು ಅಧ್ಯಯನ ಆಗ್ತಾ ಇದೆ. 1ರಿಂದ 3 ಮಧ್ಯಾಹ್ನ ಊಟ ಇರ್ತಾ ಇದೆ, ಅಡುಗೆ ಇರ್ತಾ ಇದೆ, ಏನೋ ಇನ್ನಿಷ್ಟು ಕೆಲಸ ಇರ್ತಾ ಇದ್ದಾವೆ. ಸೊ 1ರಿಂದ 3 ಗಂಟೆ ನೀವು ಟೈಮನ್ನು ತಗೋಬೋದು. ಏನು ಮಾಡ್ಬೋದು, ಬಿಟ್ಬಿಡ್ಬೋದು. ಸೊ ಸ್ಟಡಿ ಮಾಡೋ ಹಾಗೆಲ್ಲ ಅಲ್ಲಿ ಮಾಡ್ಬೋದು. ಬಟ್ ನಿಮ್ಮ ಕೆಲಸಗಳು ಇರ್ತಾವೆ, ಕೆಲಸಗಳನ್ನ ಪೂರ್ಣ ಮಾಡ್ಕೋರಿ. ಸೊ ಎಕ್ಸಾಕ್ಟ್ಲಿ ನಿಮಗೆ ಮತ್ತೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ದಟ್ ಈಸ್ ಏನು ಹೇಳ್ರಿ, 3ರಿಂದ 5 ಗಂಟೆ ನಿಮ್ಗೆ ಟೈಮ್ ಸಿಗ್ತೈತಿ. ಸೊ ಇಲ್ಲಿ ಅಧ್ಯಯನ ಸ್ಟಾರ್ಟ್ ಮಾಡಿರಿ. ಈ 2 ತಾಸು ನಿಮ್ಗೆ ಸಿಗ್ತಾ ಇದೆ. 2 ತಾಸು ನಿಮ್ಗೆ ಟೈಮ್ ಸಿಗ್ತೈತಿ. ನಾನು ಗಂಟೆಗಳನ್ನ ಕೊಡ್ತಾ ಇದ್ದೀನಿ, ಮೊದಲ ನೆನ್ಪಿಟ್ಕೋರಿ ರೈಟ್. ಸೊ ಗಂಟೆ ಸಿಗ್ತಾ ಇದೆ 3 to 5. ಯಾವ್ದೇ ಟೈಮ್ ಹೆಚ್ಚು ಸಿಗ್ತೈತಿ ಅಲ್ಲಿ ಯಾವ ಸಬ್ಜೆಕ್ಟನ್ನು ಓದಬೇಕು ಅನ್ನೋದು ನಾನು ನಿಮ್ಗೆ ನಂತರ ಹೇಳ್ತೀನಿ ರೈಟ್. ಸೊ ಇದಾದ ನಂತರ 6, 7 ಸೊ ಇಲ್ಲಿ ಮನೆ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮತ್ತೆ 7ರಿಂದ 8 ದಟ್ ಈಸ್ ಆಲ್ಸೋ ಏನಾಗ್ತದೆ, ಮನೆ ಕೆಲಸ ಸ್ಟಾರ್ಟ್ ಆಗ್ತದೆ. ಸೊ 6ರಿಂದ 8 ತನಕ ಮತ್ತೆ ಮನೆಯೂ ಕೆಲಸಗಳು ಆಗ್ತವೆ. 2 ಗಂಟೆ ನಿಮ್ಗೆ ಏನಾಗ್ತದೆ, ಮತ್ತೆ ಮನೆಯಲ್ಲಿ ಕೆಲಸ ಇರ್ತಾ ಇದಾವೆ, ಮಾಡ್ಬೋದು, ಮುಗಿಸ್ಬೋದು. ನಂತರ ಏನು ಮಾಡ್ರಿ ಅಂದ್ರೆ 8ರಿಂದ ಏನು ಹೇಳ್ರಿ 10:30 ಇದೆಲ್ಲ. ಸೊ ದಟ್ ಈಸ್ ಇದು ಏನು ಹೇಳ್ರಿ, ಅಧ್ಯಯನ. ನೆನ್ಪಿಟ್ಕೋರಿ, ಇಲ್ಲಿ 1.5 ತಾಸ, ಇಲ್ಲಿ 1 ತಾಸ, 2.5 ತಾಸು, 3.5 ತಾಸು, 3.5 ತಾಸ, ನೆಕ್ಸ್ಟ್ ಇಲ್ಲಿ 2 ತಾಸ, 5.5 ತಾಸ, 5.5 ತಾಸ, ಇಲ್ಲಿ 2.5 ತಾಸ, 6, 8 ತಾಸು ನೋಡ್ರಿ. ವೆರಿ ಇಂಟ್ರೆಸ್ಟಿಂಗ್. ಇಷ್ಟು ಟೈಮ್ ನಿಮ್ಗೆ ಸಿಕ್ತಂದ್ರೆ ಗ್ರೇಟರ್. ಇದು ಮತ್ತೆ ಇದನ್ನ ನಿದ್ದೆ ಮಾಡೋದಿದ್ರೆ ಇದು ನಿದ್ರೆ ರೀ. ಇದು ನಿಮಗೆ ನಿದ್ರೆ ಕೊಟ್ಟಿದ್ದೇನೆ. ಮತ್ತೆ 5 ಗಂಟೆ, ಮತ್ತೆ 5 ಗಂಟೆ ಕೇಳ್ತೀವಿ ರೈಟ್. ಸೊ ನೆನ್ಪಿಟ್ಕೋರಿ, ಸಾಕಷ್ಟು ಅಂದ್ರೆ ನಮ್ಗೆ 4 ಟೈಮ್ ಸಿಕ್ತು. ಒಂದು 5ರಿಂದ 6:30 ಒಂದು ಟೈಮ್ ಸಿಕ್ತು.
11ರಿಂದ ಎಷ್ಟು ನೋಡ್ರಿ ಇಲ್ಲಿ 11ರಿಂದ 1 ಗಂಟೆ ತನಕ ಒಂದು ಟೈಮ್ ಸಿಗ್ತೈತಿ. ನೆಕ್ಸ್ಟ್ ಇದು ಆದ ಕೂಡಲೇ 3ರಿಂದ 5 ಟೈಮ್ ಸಿಗ್ತೈತಿ. ನೆಕ್ಸ್ಟ್ 8ರಿಂದ 10ವರೆ ಈ ಟೈಮ್ಗಳನ್ನ ನೆನ್ಪಿಟ್ಕೋರಿ, ದಯವಿಟ್ಟು ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್. ನೋಡ್ರಿ ಇಷ್ಟು ಟೈಮ್ದಾಗ ನೀವೇನಾದ್ರು ಸ್ಟಡಿ 8 ತಾಸು ಸ್ಟಡಿ ನೋಡ್ರಿ, ಎಲ್ಲ ಟೈಮನ್ನು ಕೊಟ್ಟಿದ್ದೆ ನಾನು ನಿಮಗೆ ಎಲ್ಲೆಲ್ಲಿ ಸ್ಟಡಿ ಮಾಡ್ಬೇಕು ಅನ್ನೋದು. ಸೊ ನೀವು ಫ್ರೀನೇ ಇರ್ತೀರ ಆಲ್ಮೋಸ್ಟ್. ಸೊ ಇಷ್ಟು ನೀವು ಪರ್ಫೆಕ್ಟಾಗಿ ಓದ್ರಿ. ನೋಡ್ರಿ ಇಲ್ಲಿ 2 ತಾಸು ಎಲ್ಲೆಲ್ಲಿದಾವೆ ಗಮನಿಸ್ಬೇಕು. 2 ತಾಸು ಎಲ್ಲೆಲ್ಲಿದಾವೆ, ಸೊ ದಟ್ ಇಸ್ ಇಲ್ಲಿದೆ. ಸೊ ಯು ಕ್ಯಾನ್ ಟೇಕ್ ಮಧ್ಯಾಹ್ನ ಬೇಕಾದ್ರೆ ಗಣಿತ ತಗೋಬಹುದು, ಗಣಿತ ಹೋದ್ರಿ ಇಲ್ಲಿ ರೈಟ್. ಸೊ ಇಲ್ಲಿ ಏನು ಮಾಡ್ರಿ ಅಂದ್ರೆ 2.5 ತಾಸು ಗಣಿತ ಮತ್ತು ವಿಜ್ಞಾನನ ಏನು ಮಾಡ್ರಿ ಸ್ಟಡಿ ಮಾಡ್ರಿ, ಗಣಿತ ಮತ್ತು ವಿಜ್ಞಾನವನ್ನ ಸ್ಟಡಿ ಮಾಡ್ರಿ. ಏನು ಯಾವ್ದು ಕೂಡಲೇ ಬೇಕಾದ್ರೆ ಸೈಕಾಲಜಿ ಓದ್ರಿ, ಕನ್ನಡ ಓದ್ರಿ, ಇಂಗ್ಲೀಷ್ ಓದ್ರಿ, ಇಲ್ಲಾಂದ್ರೆ ಮ್ಯಾಥ್ಸ್ ಓದ್ರಿ ಭೀ ನಡೀತದೆ, ಏನು ಸಮಸ್ಯೆ ಇಲ್ಲ. ಇಲ್ಲೊಂದು ಕನ್ನಡ ಓದ್ರಿ, ಇದೊಂದು ಏನು ಮಾಡ್ರಿ ಇಂಗ್ಲೀಷ್ ಓದ್ರಿ ರೈಟ್. ಓಕೆ, ನಿಮ್ಗೆ ಅನುಕೂಲ ತಕ್ಕಂಗೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಯಾವ್ದು ನಿಮ್ಗೆ ಹೆಚ್ಚು ಫೋಕಸ್ ಮಾಡ್ಬೇಕಾಗಿದೆ, ಸೊ ಅದ್ರ ಬಗ್ಗೆ ಏನು ಮಾಡ್ರಿ ಸ್ಟಡಿಯನ್ನು ಮಾಡ್ರಿ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇದೆ ರೈಟ್. ಸೊ ಇಂಥ ಒಂದು ಟೈಮ್ ಟೇಬಲ್ ಇದೆ ನಿಮಗೆ. ಈ ಟೈಮ್ ಟೇಬಲ್ ಬಹಳಷ್ಟು ಅನುಕೂಲ ಆಗ್ತೈತಿ ಅಂತ ನನ್ನ ವಿಚಾರವೇ. ಸೊ ಜೊತೆಗೆ ನಿಮ್ಮೆಲ್ಲ ಕೆಲಸಗಳು ಮುಗಿತಾ ಇದಾವೆ, ಜೊತೆಗೆ ಸ್ಟಡಿನ ಸೆಕ್ಷನ್ ಮಾಡ್ತೀರಿ ರೈಟ್. ಇದ್ರಾಗ ಇನ್ನೂ ಸಾಕಷ್ಟು ಟೈಮನ್ನು ನೀವು ಉಳಿಸ್ಬೋದು ರೈಟ್. ಸೊ ಉಳಿಸಿದ್ದಾದ್ರೆ ಖಂಡಿತವಾಗಿಯೂ ಸಹಿತ ನೀವೇನು ಮಾಡ್ಬೋದು, ಆರಾಮಾಗಿ ಏನು ಮಾಡ್ಬೋದು ಸ್ಟಡಿಯನ್ನು ಮಾಡ್ಬೋದು. ನಾನು ಹೇಳಿಲ್ಲ ಸೊ ಈ ಟೈಮ್ದಾಗ ನಂಗೆ 8 ತಾಸು ನಂಗೆ ಡೈಲಿ ಆಗ್ಲಿಲ್ಲ ರೀ ಸರ್ ಅಂತ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. 8ರಲ್ಲಿ 6 ತಾಸು ಆದ್ರೂ ನೀವು ಸ್ಟಡಿ ಮಾಡಿದ್ದೆ ಆದರೆ ಖಂಡಿತ ಏನಾಗ್ತೀರಿ ಅಂದ್ರೆ ನೀವು ರಿಕವರಿ ಆಗ್ತೀರಿ, ನೆನ್ಪಿಟ್ಕೊರಿ ಆಯ್ತಾ. ಟೈಮ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಕ್ ಹೋಗ್ಬೇಡ್ರಿ, ಕೆಲಸ ಹೆಚ್ಚಾಗಿದಾವ ಅಂತ ಟೆನ್ಷನ್ ಮಾಡ್ಕೊಂಡು ಜಗಳ ಮಾಡ್ಕೊಕ್ ಹೋಗ್ಬೇಡ್ರಿ. ಅದರಿಂದ ಮತ್ತಷ್ಟು ಒನ್ ಡೇ ಏನಾಗ್ತದ ಅದರಲ್ಲಿನ ಹೊತ್ತಿನಲ್ಲಿ. ಹಾಗಾಗಿ ಕೂಲ್ ಆಗಿರುವಂಥದ್ದು ಪ್ರಯತ್ನ ಪಡ್ರಿ. ಯಾಕಂದ್ರೆ ನಿಮಗೆ ಬೇಕಾಗಿರೋದು ಜಾಬ, ಯಾವುದು ವಾದ ಬೇಕಾಗಿಲ್ಲ, ಯಾವುದು ಪ್ರತಿವಾದ ಬೇಕಾಗಿಲ್ಲ, ಯಾವುದು ಸಮಸ್ಯೆ ಬೇಕಾಗಿಲ್ಲ, ಯಾವುದು ಜಗಳ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಜಾಬ. ಜಾಬಿಗಾಗಿ ಹೊಡೆದಾಡ್ರಿ, ಜಾಬ್ಗಾಗಿ ಬಡದಾಡ್ರಿ, ಜಾಬ್ಗಾಗಿ ಸ್ಟಡಿ ಮಾಡ್ರಿ ರೈಟ್. ಎಸ್ ಇದಾದ ನಂತರ ಸೊ ಇನ್ನೊಂದು ಮತ್ತೊಂದು ಟೈಮ್ ಟೇಬಲ್ ಇದೆ. ಫ್ರೀ ಇದ್ದವ್ರಿಗೆ ಯಾವ ಟೈಮ್ ಟೇಬಲ್ ಫ್ರೀ, ಅವ್ರಿಗೆ ಕೆಲಸನೇ ಇರಂಗಿಲ್ಲ ರೀ, ಓನ್ಲಿ ಸ್ಟಡಿ ಮಾಡಕ್ಕೆ ಬಿಟ್ಟಿರ್ತಾರೆ ಅವ್ರನ್ನ, ಹೌದಾ. ಸೊ ಸ್ಟಡಿ ಮಾಡಕ್ಕೆ ಅವ್ರಲ್ಲೆಲ್ಲ ಅನುಕೂಲ ಇರ್ತದೆ ರೀ, ಮ್ಯಾರೇಜು ಆಗಿರೋದಿಲ್ಲ, ಅನುಕೂಲ ಇರ್ತದೆ, ಅಥವಾ ಮ್ಯಾರೇಜ್ ಆದರೂ ಸಹಿತ ಅನುಕೂಲ ಇರ್ತಾ ಇದೆ. ಸೊ ಅಂಥವ್ರಿಗೆ ಒಂದು ಟೈಮ್ ಟೇಬಲನ್ನು ಕೊಡ್ತಾ ಇದ್ದೀನಿ. ಫ್ರೀ ಇದ್ದೀರಾ ಅಂತ ಅಂದ ಕೂಡಲೇ ಸೊ ಫ್ರೀಯಾಗಿ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ಫ್ರೀ ಎಲ್ಲರಿಗೂ ಸಿಗೋದಿಲ್ಲ ನೋಡ್ರಿ. ಇಲ್ಲಿ ಮನೆ ಕೆಲಸ ಮಾಡಿ ಹೌಸ್ ವೈಫ್ ಇದ್ದವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಿಮಗೆಲ್ಲ ಇದ್ದು ಸಹಿತ ನೀವು ಬಿಟ್ರಿ ಅಂದ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ, ನೆನ್ಪಿಟ್ಕೋರಿ ರೈಟ್. ಆದ ಸಲ 40 ಏಜ್ ಆದವರು ಸಹಿತ ಏನಾಗಿದ್ದಾರೆ ನೋಡ್ರಿ, ಜಾಬ್ ಹಿಡಿದಿದ್ದಾರೆ, ನೆನ್ಪಿಟ್ಕೋರಿ. 40 ಏಜ್ ಆದವರು, ಅವ್ರ ಮಕ್ಕಳು 10th 8th ಇದಾರೆ, ನಮಗೇನಾಗಿದೆ ರೀ, ಸ್ವಲ್ಪ ಗೆಸ್ ಮಾಡ್ಬೇಕು, ನಾವು ಸ್ವಲ್ಪ ವಿಚಾರ ಮಾಡಬೇಕು, ನೆನ್ಪಿಟ್ಕೋರಿ. ಸೊ ಬೆಳಗ್ಗೆ 5ರಿಂದ 7 ಗಂಟೆ ತನಕ ನೀವೇನು ಮಾಡ್ರಿ, ಸೊ ಸ್ಟಡಿ ಅವರ್ ತಗೋರಿ. ಸೊ ದಟ್ ಈಸ್ ಮ್ಯಾಥ್ಸ, ನೆನ್ಪಿಟ್ಕೋರಿ ರೈಟ್. ಬೆಳಗ್ಗೆ 5ರಿಂದ 7 ಗಂಟೆ ತನಕ ಮ್ಯಾಥ್ಸ್ ತಗೋರಿ. ಸೊ 7ರಿಂದ 10 ತನಕ ಸೊ ಸ್ಕಿಪ್ ಮಾಡ್ರಿ. ಸೊ ಇದು ಬ್ರೇಕ್ ಅಂತ ಒಂದು ಕರಿತಾ ಇದ್ದಾನೆ, ನೆನ್ಪಿಟ್ಕೋರಿ. ಏನು ಹೇಳ್ರಿ, ಬ್ರೇಕ್, ನಿಮ್ಗೆ ಬ್ರೇಕ್ ಇರೋದು ಯಾವುದು, ಸೊ ದಟ್ ಈಸ್ ಬ್ರೇಕ್. 7ರಿಂದ 10 ಗಂಟೆ ಬ್ರೇಕ್, ಹೌದು ಬ್ರೇಕು, ನಾಷ್ಟ ಆಗಿರ್ಬೋದು, ನಿಮ್ಮ ದಿನನಿತ್ಯ ಚಟುವಟಿಕೆಗಳು ಮತ್ತು ಇನ್ನಿತರ ಕೆಲಸಗಳು. ನೆಕ್ಸ್ಟ್ ಸೊ 10ರಿಂದ 12 ತನಕ ಮತ್ತೇನು ಮಾಡ್ರಿ ಅಂದ್ರೆ ಸೊ ಸ್ಟಾರ್ಟ್ ಮಾಡ್ರಿ ಸೈಕಾಲಜಿ ಓದ್ರಿ, ಇಲ್ಲಾಂದ್ರೆ ಯಾವ್ದಾರೆ ಬೇರೆ ಸಬ್ಜೆಕ್ಟ್ ಓದ್ರಿ. ನೋಡ್ರಿ ಮಜಾ ಅದ ಅಲ್ರಿ. ಒಟ್ಟ ಮಿಸ್ ಮಾಡಂಗಿಲ್ಲ, ನಿಮ್ಗೆ ಸಾಕಷ್ಟು ಟೈಮ್ ಸಿಗ್ತೈತಿ, ಭಾಳ ಹೊರೈಟಿಯಾಗಿ ನೀವು ಸ್ಟಡಿ ಮಾಡ್ಬೋದು ಇಲ್ಲಿ ರೈಟ್. ಸೊ ನೆನ್ಪಿಟ್ಕೋರಿ. ಸೊ ಇವು ಎರಡಾದ್ರು, ಇದು ಮುಂಜಾನೆ ಆಯಿತು. ಇನ್ನು ಮಧ್ಯಾಹ್ನವನ್ನು ನೋಡೋದ್ರೆ ಸೊ ನೆನ್ಪಿಟ್ಕೋರಿ, 12ರಿಂದ 2 ಗಂಟೆ ತನಕ ಮತ್ತೇನು ಮಾಡ್ರಿ, ಇಲ್ಲಾಂದ್ರೆ 12ರಿಂದ 1 ಗಂಟೆ ತನಕ ಮತ್ತೊಂದು ಸ್ವಲ್ಪ ಏನು ಮಾಡ್ರಿ, ಸೊ ಸ್ಟಡಿಯನ್ನು ಮಾಡ್ರಿ, ಇಲ್ಲಾಂದ್ರೆ ಯಾವ್ದಾರ ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ರಿ ರೈಟ್. ಸೊ ಯಾವ್ದಾರ ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ರಿ. ಇದಾದ ನಂತರ ಮತ್ತೇನು ಮಾಡ್ರಿ, 1ರಿಂದ 3 ಗಂಟೆ ತನಕ ನಾನು ಅಗೇನ್ ಬ್ರೇಕ್ ತಗೋರಿ. ಏನೇನು ಮಾಡ್ರಿ, ಬ್ರೇಕ್ ತಗೋರಿ. ಸೊ ಬ್ರೇಕ್ ತೊಗೊಂಡ್ಕೊಳ್ಳಿ ನೆಕ್ಸ್ಟ್ 3 ಗಂಟೆದಿಂದ 5:30 ತನಕ, 5 ಗಂಟೆ 30 ನಿಮಿಷ ತನಕ ನೀವೇನು ಮಾಡ್ರಿ, ಸೊ ಸ್ಟಡಿಯನ್ನು ಮಾಡಿ ಗಂಟೆ ತಗೋರಿ. ಬೇರೆ ಸಬ್ಜೆಕ್ಟ್ಗಳನ್ನ ತಗೋರಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಟೈಮ್ ಟೇಬಲ್ ನೆನ್ಪಿಟ್ಕೋರಿ. ಸೊ ಇದಾದ ನಂತರ ನಾವು ಹೋಗ್ತಾ ಇದ್ದಾವೆ. ಸೊ ದಟ್ ಈಸ್ ನೋಡ್ರಿ, ಮತ್ತೆ ನಾನು ನಿಮಗೆ ನೋಡ್ರಿ 5:30ರಿಂದ 7 ಗಂಟೆ ತನಕ ಮತ್ತೇನು ಮಾಡ್ರಿ, ರೆಸ್ಟ್ ತಗೋರಿ, ಇಲ್ಲಾಂದ್ರೆ ಬ್ರೇಕ್ ತಗೋರಿ. ನೋಡಿ ನಿಮಗೆ ಕಂಟಿನ್ಯೂ ಏನು ಸ್ಟಡಿ ಮಾಡೋಣತ್ತಿಲ್ಲ, ಸೊ ಬ್ರೇಕ್ ಕೊಡ್ತಾ ಇದ್ದಾರೆ ರೈಟ್. ಸೊ ನೆಕ್ಸ್ಟ್ ಏನು ಮಾಡ್ರಿ, 7ರಿಂದ 8:30 ತನಕ ಮಾಡ್ರಿ ಅಂದ್ರೆ ಒಂದು ಸಬ್ಜೆಕ್ಟ್ ಓದ್ರಿ, ಯಾವುದು ಕನ್ನಡ ಓದ್ರಿ, ಇಲ್ಲ ಇಂಗ್ಲೀಷ್ ಓದ್ರಿ. ಸೊ ನೆಕ್ಸ್ಟ್ 8:30ರಿಂದ 9:30 ತನಕ ಬ್ರೇಕ್ ತಗೋರಿ. ನೆಕ್ಸ್ಟ್ 9:30ರಿಂದ 10:30 ತನಕ ಏನು ಮಾಡ್ರಿ ಅಂದ್ರೆ ಸೊ ಅದೇ ಕನ್ನಡ ಇಂಗ್ಲೀಷ್ ಓದ್ರಿ, ಕನ್ನಡ ಓದ್ರಿ, ನಿಮ್ಗೆ ಅನುಕೂಲ. ನಾನು ನಿಮ್ಗೆ ಟೈಮ್ ಟೇಬಲ್ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅದು, ಯಾವ್ದು ನಿಮ್ಗೆ ಏನಾಗ್ತಾ ಇದೆ ಹೇಳ್ರಿ, ಕಠಿಣ ಆಗ್ತಾ ಇದೆ ಅದನ್ನ ಹೆಚ್ಚಿಗೆ ತಗೋರಿ. ನೋಡ್ರಿ
ಟೈಮ್ ಟೇಬಲ್ 2 ಗಂಟೆ ಇಲ್ಲಿ ನಾವು ತಗೋತಾ ಇದ್ದೇವೆ, ರೈಟ್. ಸೊ ನೋಡ್ರಿ ನಾನು ಎಲ್ಲೆಲ್ಲಿ ಟೈಮ್ ಕೊಡ್ತಾ ಇದ್ದೇನೆ ಅನ್ನೋದನ್ನು ಗಮನಿಸಬೇಕು. ಸೊ ಇಲ್ಲಿ 2 ಗಂಟೆ ಸಿಗ್ತಾ ಇದೆ ನಿಮಗೆ, ರೈಟ್. ಸೊ ನೆಕ್ಸ್ಟ್ ಇಲ್ಲಿ 2 ಗಂಟೆ 4 ಗಂಟೆ ಸಿಕ್ತು. ನೆಕ್ಸ್ಟ್ 4 ಗಂಟೆ ಒಂದು 5 ಗಂಟೆ, 5 ಗಂಟೆ 5 ಒಂದು ಎಷ್ಟು 2:30 7:30 ಗಂಟೆ, 7:30 ಒಂದು 8 ಒಂದು 9 ಗಂಟೆ, 10 ಗಂಟೆ. ನೋಡ್ರಿ ಹೌಸ್ ವೈಫ್ ಇದ್ದಾರ 8 ಗಂಟೆ ಸ್ಟಡಿ ಮಾಡಿದರು, ಕೇವಲ 10 ಗಂಟೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ತೊಂದರೂ ಬೆಟರ್, ನೆನ್ಪಿಟ್ಕೊಳ್ಳಿ. ಇದಕ್ಕಿಂತ ಹೆಚ್ಚಿಗೆ ತೊಂದ್ರೂ ಬೆಟರ್. ಯಾಕಂದ್ರೆ ಎಲ್ಲಾ ಬಿಟ್ಟು ನಿಮ್ಗೆ ಏನು ಕೊಡ್ತಾ ಇದಾರೆ, ಅವಕಾಶಗಳು ಕೊಟ್ಟಿದ್ದಾರೆ ನಿಮಗೆ, ಹೌದ್ರೆ ಎಲ್ಲ ಕೊಡ್ತಾರೆ. ಊಟ ಕೊಡ್ತಾರೆ, ಊಟ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ರೈಟ್, ಚಾ ಅಲ್ಲೇ ಬರ್ತಾ ಇದೆ, ರೈಟ್. ಬ್ರೇಕ್ಫಾಸ್ಟ್ ಅಲ್ಲೇ ಬರ್ತಾ ಇದೆ, ಎಲ್ಲ ಅವಕಾಶಗಳು, ಪೆನ್ ಬುಕ್ಸ್ ಮೊಬೈಲ್ ಎಲ್ಲವೂ ಇದಾವೆ. ಬಟ್ ನಾವೇನ್ ಮಾಡೋದ್ರಿ, ಸ್ಟಡಿ ಕಡೆ ಲಕ್ಷ ಕೊಡ್ತಾ ಇಲ್ಲ. ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು, ನಂತರ ಮಾಡ್ರೆ ಆಯ್ತು ಬಿಡು, ನಂತರ ಹೋದ್ರೆ ಆಯ್ತು ಬಿಡು. ಸೊ ಈ ರೀತಿ ನಮ್ಮ ಮನಸ್ಸಿನಲ್ಲಿ ಏನಾಗದಪ್ಪ ಅಂದ್ರೆ ಬರ್ತಾ ಇದಾವೆ. ಸೊ ಹಾಗಾಗಿ ಅವುಗಳನ್ನ ತಲೆಯಲ್ಲಿ ತೆಗೆದು ಹಾಕಿ ಹೊರಗೆ ಹಾಕಿ, ಟಾರ್ಗೆಟ್ ಏನಿರಲಿ ಹೇಳ್ರಿ. ನೋಡಿ ಯಾವಾಗ ಎಕ್ಸಾಮ್ ಬರ್ತದೆ ಗೊತ್ತಿಲ್ಲ, ಯಾವಾಗ ನೋಟಿಫಿಕೇಶನ್ ಬರ್ತದೆ ಗೊತ್ತಿಲ್ಲ, ಬಟ್ ನಾವು ರೆಡಿ ಆಗಿರಬೇಕು. ನಾವು ರೆಡಿ ಆಗಿರ್ಬೇಕಾದ್ರೆ ಸೊ ಇದು ನಮ್ಗೆ ಟೈಮ್ ಟೇಬಲ್ ಇರಲೇಬೇಕು, ನೆನ್ಪಿಟ್ಟುಕೊಳ್ಳಿ, ರೈಟ್. ನೀವು ಕನಿಷ್ಠ 10 ರಿಂದ 12 ತಾಸು ಫ್ರೀ ಇದ್ದಾಗ 10 ರಿಂದ 11 ಗಂಟೆ ಏನು ಮಾಡ್ತೀರಿ, ಸ್ಟಡಿ ಮಾಡ್ರಿ. ಮತ್ತು 10:30ರಿಂದ ಏನಾಗ್ತೀರಿ, 5 ಗಂಟೆ ತನಕ ಮಲ್ಕೋತೀರಿ, ರೈಟ್. ನೆನ್ಪಿಟ್ಕೋರಿ. ನಡುವೆ ಇಲ್ಲಿ 7 ಬ್ರೇಕ್ ಇದಲ್ಲ, ಆ ಬ್ರೇಕ್ ಇದ್ದಲ್ಲೇ ನೀವು ಬೇಕಾದ್ರೆ ಆಕ್ಟಿವಿಟೀಸ್ಗಳನ್ನ ಮಾಡ್ಕೋರಿ. ವ್ಯಾಯಾಮ ಯೋಗಾಸನಗಳನ್ನ ಮಾಡ್ಕೋರಿ ಮುಂಜಾನೆ. ಸಾಯಂಕಾಲ ಮತ್ತು ಟೈಮ್ ಇದೆ ನಿಮಗೆ, ಇಲ್ಲಿ 5 ರಿಂದ 7 ತನಕ ಬ್ರೇಕ್ ಇದಲ್ಲ, ಅಲ್ಲಿ ನೀವು ಯೋಗಾಸನ ವ್ಯಾಯಾಮಗಳನ್ನ ಇಟ್ಕೋಬಹುದು. ಹೊರಗಡೆ ತಿರುಗಾಡ್ರಿ, ಬೇಡ ಅನ್ನಂಗಿಲ್ಲ, ಏನು ಬೇಕಾದ್ ಮಾಡ್ರಿ. ಬಟ್ ಕನಿಷ್ಠ 10 ಗಂಟೆ, 10 ಗಂಟೆ ಆಗಲಿಲ್ಲ ಆದ್ರೂ 9 ಗಂಟೆ ಆದ್ರೂ ನೀವು ಓದಲೇಬೇಕು, ನೆನ್ಪಿಟ್ಕೋರಿ. ಸ್ಟಡಿ ಮಾಡಲೇಬೇಕು, ಅದು ಮನಸ್ಪೂರ್ವವಾಗಿ ಇರ್ಬೇಕ್ರಿ. ಮನಸ್ವಾಗಿದ್ರೇನ ಬರ್ತದ್ರಿ, ಇಲ್ಲ ಬರೋದಿಲ್ಲ ರೀ, ನೆನ್ಪಿಟ್ಕೋರಿ. ನಾನು ಜಾಬ್ ಹಿಡಿಬೇಕು ಅನ್ನೋದು ಆಸೆ ನಿಮ್ಮಲ್ಲಿ ಇರ್ಬೇಕಲ್ರಿ. ಯಾಕಂದ್ರೆ ತಂದೆ ತಾಯಿ ಕಲಿಸಿದಾರು, ಆ ಕಲಿಸಿದಂಥ ಅಭ್ಯಾಸಕ, ಕಲಿಸಿದಂಥ ಒಂದು ಏನೋ ಅವ್ರು ಕಲಿಸಿದಾರಲ್ಲ, ಆ ಕಲಿಸಿದಂಥ ಒಂದು ಬೆಲೆ ಇದಲ್ಲ, ಆ ಬೆಲೆಯನ್ನ ನಾವು ಕಟ್ಟಿ ಕೊಡ್ಬೇಕಾದ್ರೆ ಏನೋ ಒಂದು ಮಾಡಿ ತೋರಿಸ್ಬೇಕಾಗ್ತೈತಿ, ನೆನ್ಪಿಟ್ಕೋರಿ. ಸುಮ್ಮನೆ ಯಾವುದೂ ಬರೋದಿಲ್ಲ ರೀ. ಯಾಕಂದ್ರೆ ಕಾಂಪಿಟೇಷನ್ ಭಾಳ ಆಗಿಬಿಟ್ಟಿದೆ ರೀ, ಹೌದಾ. ಅತಿ ಹೆಚ್ಚು ಕಾಂಪಿಟೇಷನ್ ಆಗಿರೋದ್ರಿಂದ ಪರಿಸ್ಥಿತಿ ಏನಾಗ್ತದಪ್ಪ ಅಂದ್ರೆ ಭಾಳ ಕೆಟ್ಟಾಗಿಬಿಟ್ಟಿದೆ. ಯಾರಿಗೆ ಸಿಗ್ತದೆ ಯಾರಿಗೆ ಸಿಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದಾವೆ, ರೈಟ್. ಮತ್ತೇನಾದ್ರು ಈ ಅವಕಾಶನ ಕಳ್ಕೊಂಡ್ರೆ ಅಂದ್ರೆ ಮತ್ತೆ 2-3 ವರ್ಷ ವೇಟ್ ಮಾಡ್ಬೇಕಾಗ್ತೈತಿ ನೋಡ್ರಿ. 2-3 ವರ್ಷ ಅಂದ್ರೆ ಏನ, ವರ್ಷಕ್ಕೆ 6 ಲಕ್ಷ ಪಗಾರ ಆಗ್ತೈತಿ, 20 ಲಕ್ಷ ವೇಸ್ಟ್ ಮಾಡ್ತೀರಿ ನೀವು, ನೆನ್ಪಿಟ್ಕೋರಿ, ರೈಟ್. 6 ಲಕ್ಷ ಅಂದ್ರೆ ಹೇಳ್ರಿ 20 ಲಕ್ಷ ವೇಸ್ಟ್ ಆದೀತಿ ನೀವು, ನೆನ್ಪಿಟ್ಕೋರಿ. 3 ವರ್ಷದ ಪೇಮೆಂಟ್ ಹೋಗ್ತದೆ. ಇವಾಗ ಏನಾದ್ರು ಕಾಲ್ಫಾರ್ಮಿಗೆ ಹಿಡಿದ್ರೆ ಅಂದ್ರೆ ಅನುಕೂಲ ಆಗ್ತದೆ ರೀ. ಇಲ್ಲಾರ ಮತ್ತದು ಮುಗಿಲಿಕ್ಕೆ ಮತ್ತೆ 3-4 ವರ್ಷ ಹೋಗ್ತದೆ. ಸೊ ಟೈಮ್ ಏನಾಗ್ತದೆ, ವೇಸ್ಟ್ ಆಕೋತ ಹೋಗ್ತಾ ಇದೆ. ಆಗ್ಬಾರ್ದು, ಟೈಮ್ ವೇಸ್ಟ್ ನೆನ್ಪಿಟ್ಕೋರಿ. ಯಾರು ಕೊಡೋದಿಲ್ಲ ಟೈಮ್, ಎಲ್ಲವೂ ಕೊಡ್ಬೋದು, ಬಟ್ ಟೈಮ್ ಯಾರು ಕೊಡಂಗಿಲ್ಲ, ರೈಟ್. ಸೊ ಹಾಗಾಗಿ ಇರ್ತಕ್ಕಂಥ ಟೈಮ್ದಲ್ಲಿ ಬೆಸ್ಟ್ ಆಗಿ ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಟೈಮ್ ಟೇಬಲ್ ಕೊಡ್ತಾ ಇದ್ದೀನಿ ಜಾಬ್ ಮಾಡೋರಿಗೆ. ಸರ್ ನಾವು ಜಾಬ್ನಲ್ಲಿ ಇದಾವ್ರಿ, ನಾವು ಟೀಚರ್ ಇದಾವ್ರಿ. ಸೊ ಟೀಚರ್ ಅನ್ನೋಕ್ಕಿಂತ ಜಾಬ್ ಇದಾವೆ, ಯಾವ ಬೇಕಾವ ಜಾಬ್, ಜಾಬ್ ಇರ್ತದೆ ರೀ. ಈಗ ಉದಾಹರಣೆ 10 ಗಂಟೆದಿಂದ 5:30 ತನಕ ಅವ್ರದ್ದು ಏನಿರ್ತದೆ, ಜಾಬ್ ಇರ್ತದೆ. 5 ಗಂಟೆ ತನಕ ಜಾಬ್ ಇದೆ ತಿಳ್ಕೊರಿ, 10 ರಿಂದ 5. ಸೊ ಅವ್ರಿಗೆ ನಾವು ಟೈಮ್ ಟೇಬಲ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಅವ್ರಿಗೆ ಮಾರ್ನಿಂಗ್ ಟೈಮ್ ಸಿಗ್ತಾ ಇದೆ. ಸೊ 5 ರಿಂದ 8 ಗಂಟೆ ತನಕ ನೀವು ಏನು ಬೇಕಾದ್ರೂ ಓದ್ಬೋದು. ಸೊ 8ರಿಂದ ನಿಮ್ಮ ಆಫೀಸ್ಗೆ ಹೋಗ್ತೀರಿ, ರೈಟ್. ಸೊ ಆಫೀಸ್ಗೆ ಹೋಗ್ತೀರಿ. ಸೊ ಆಫೀಸ್ಗೆ ಹೋದ ಕೂಡಲೇ ಸೊ ಮಧ್ಯಾಹ್ನ ಇಡೀ ನೀವು ಏನಾಗಿರ್ತೀರಿ ಹೇಳ್ರಿ, ಅಲ್ಲೇ ಇರ್ತೀರಿ. ಮಧ್ಯಾಹ್ನದಿಂದ ಸಾಯಂಕಾಲ 5 ಗಂಟೆ ಅಥವಾ ಮನೆಗೆ ಬರಕ್ಕೆ 6 ಗಂಟೆ ಆಗಿರ್ತೈತಿ. ಸೊ 10 ರಿಂದ 6 ಗಂಟೆ ನೀವು ಏನಾಗಿರ್ತೀರಿ, ಆಫೀಸ್ನಾಗ ಇರ್ತೀರಿ, ನೆನ್ಪಿಟ್ಟು, ರೈಟ್. ಸೊ ಇಲ್ಲಿ ಆಫೀಸ್ಗೆ ಹೋಗ್ತೀರಿ. ಸೊ ನಿಮಗೆ ಇಲ್ಲಿ 3 ಗಂಟೆನ ನೀವು ಯೂಸ್ ಮಾಡ್ಕೊಂಡ್ರೆ ಭಾಳ ಬೆಟರ್ ಅಂತ ನಾನು ಕರಿ. ನೋಡ್ರಿ ಇಲ್ಲಿ 3 ಗಂಟೆ ನಿಮಗೆ ಏನಾಗ್ತದೆ, ಟೈಮನ್ನು ಸಿಗ್ತಾ ಇದೆ. ಈ 3 ಗಂಟೆಯಲ್ಲಿ 2 ಸಬ್ಜೆಕ್ಟ್ಗಳನ್ನ ನೀವು ಕವರ್ ಮಾಡ್ಕೋಬಹುದು. 3 ಗಂಟೆಯಲ್ಲಿ 5 ರಿಂದ 8 ಗಂಟೆ, 3 ಗಂಟೆಯಲ್ಲಿ ಏನು ಮಾಡ್ಬೋದು, 2 ಸಬ್ಜೆಕ್ಟ್ಗಳನ್ನ ನೀವೇನು ಮಾಡ್ಬೋದು, ಕವರ್ ಮಾಡ್ಕೋಬೋದು. ಇನ್ನು ನಿಮಗೆ ಈಸಿ ಆಗಿರ್ತಕ್ಕಂಥ ಬರೀ ವಿಡಿಯೋ ನೋಡ್ರೆ ಸಾಕ್ರಿ ಸರ್, ಅಥವಾ ಪುಸ್ತಕ ಓದಿದ್ರೆ ಸಾಕು. ಅದಕ್ಕೆ ಈ ಮಧ್ಯಾಹ್ನ ಅವಧಿಯಲ್ಲಿ ಏನು 10 ರಿಂದ 6 ಅದಲ್ಲ, ಈ ಥರ ನೀವು ಒಂದು ವಿಷಯ, ಈ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ, ಒಂದು ಹಾಫ್ ಆನ್ ಅವರ್ ಏನು ಮಾಡ್ಬೋದಪ್ಪ ಅಂದ್ರೆ ಟೈಮ್ ಸಿಗ್ತದೆ ನಿಮಗೆ. ಊಟಕ್ಕೆ ಟೈಮ್ ಕೊಟ್ಟಿರ್ತಾರೆ, ಇಲ್ಲಿ ಊಟಕ್ಕೆ ಟೈಮ್ ಇರ್ತಾ ಇದೆ, ರೈಟ್. ರೆಸ್ಟ್ ಇರ್ತದೆ ಅಥವಾ ಯಾವುದೊಂದು ಕೆಲಸ ಇರಂಗಿಲ್ಲ, ಫ್ರೀ ಆಗಿರ್ತೀರಿ. ಸೊ ಮಿನಿಮಮ್ ನನಗೆ ಅನ್ಸ್ಬಿಟ್ಟಿಗೆ 1 ರಿಂದ 2 ಗಂಟೆ ನೀವು ಏನಾಗಿರ್ತೀರಿ ನೋಡ್ರಿ, ಫ್ರೀ ಇರ್ತೀರಿ. ಆ 2 ಗಂಟೆಗಳನ್ನ ಫ್ರೀ ಮಾಡ್ಕೊಂಡು ಈಜಿ ಸಬ್ಜೆಕ್ಟ್ಗಳನ್ನ ಈ ಆಫೀಸ್ನಲ್ಲಿ ಕವರ್ ಮಾಡ್ಕೊಳ್ಳಿ. ಈಜಿ ಸಬ್ಜೆಕ್ಟ್ಗಳನ್ನ, ತಪ್ಪಿದ್ದದ್ದು ಅಲ್ಲ, ಈಜಿ ಇರತಕ್ಕಂಥ ಸಬ್ಜೆಕ್ಟ್ಗಳನ್ನ ಮಧ್ಯಾಹ್ನ ಅವಧಿಯಲ್ಲಿ ಏನು ಮಾಡ್ಕೋರಿ, ಆಲ್ಮೋಸ್ಟ್ ಕವರ್ ಮಾಡ್ಕೋರಿ. ಇಲ್ಲ ಹೆಚ್ಚಿಗೆ ಟೈಮ್ ಸಿಗ್ತೈತೆ ಅಂದ್ರೆ ನಿಮಗೆ ಯಾವ್ದು ಇಂಟ್ರೆಸ್ಟ್ ಸಬ್ಜೆಕ್ಟ್ ಇದಲ್ಲ ಆ ಸಬ್ಜೆಕ್ಟನ್ನು ಸಹಿತ ತಾವೇನು ಮಾಡ್ಬೋದು, ಕವರ್ ಮಾಡ್ಕೋಬೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ದಾಗ ಇರ್ತಿರ್ತಾರೆ, ಅವರು ಕವರ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ 6 ಗಂಟೆ ಬಂದ್ರಿ ಅಂದ್ರೆ 6 ಗಂಟೆದಿಂದ 8:30 ಗಂಟೆ ತನಕ ಏನೂ ಮಾಡೋದಿಲ್ಲ, ಸ್ಟಡಿ ಕಡೆ ಲಕ್ಷ
ಸ್ಟಡಿ ಕಡೆ ಲಕ್ಷ ಬೇಕು. 9ಕ್ಕೆ ಊಟ ಆಗ್ತದ, ಮತ್ತು 9ರಿಂದ 10 ಗಂಟೆ ತನಕ ಏನ್ ಮಾಡ್ರಿ, ಮತ್ತೆ ಸ್ಟಡಿಯನ್ನ ಮಾಡ್ರಿ. ನಿಮ್ಗೆ ಟೈಮ್ ಎಲ್ಲೆಲ್ಲಿ ಸಿಗ್ತಾ ಇದೆ ಅನ್ನೋದು ನಾನು ನಿಮ್ಗೆ ಕೊಡ್ತೇನೆ ಜಾಬ್ ಮಾಡೋರಿಗೆ. ನೋಡ್ರಿ, ಇಲ್ಲಿ 2.5 ಗಂಟೆ, ಇಲ್ಲಿ ಒಂದು 3.5 ಗಂಟೆ, ಇಲ್ಲಿ 2 ಗಂಟೆ, 5.5 ಗಂಟೆ. ನೋಡಿ, ನಿಮ್ದು 8 ಗಂಟೆ ನಾನು ಮಾಡಿಕೊಟ್ಟೆ ಅಲ್ರಿ. ದಟ್ ಈಸ್ ಇಂಪಾರ್ಟೆಂಟ್. ಡೈಲಿ ಪರ್ ಡೇ ಮಿನಿಮಮ್ 8 ಗಂಟೆ, 7ರಿಂದ 8 ಗಂಟೆ ಆದ್ರೂ ನಾವು ಮಿನಿಮಮ್ 7 ಗಂಟೆ ನಾವು ಸ್ಟಡಿ ಮಾಡಲೇಬೇಕು. ನೆನ್ಪಿಟ್ಕೋರಿ, ನಿಮಗೆ ಬೇಕಾದ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ನೀವೇನ್ ಮಾಡ್ರಿ, ಸ್ಟಡಿ ಮಾಡ್ರಿ. ಯಾಕಂದ್ರೆ ಇಲ್ಲಿ ನಿಮಗೆ ಏನಾಗಿರ್ತದ, ವರ್ಕ್ ಲೋಡ್ ಆಗೋದ್ರಿಂದ ಒಂದು ಸ್ವಲ್ಪ ಟೆನ್ಷನ್ ಆಗಿರ್ತದ, ರೆಸ್ಟ್ ಸಿಗೋದಿಲ್ಲ. ಬಟ್ ಈ ಜಾಬ್ ಬ್ಯಾಡ ಅಂತಂದ್ರೆ ನಾವು ಟೀಚರ್ ಜಾಬ್ ಬರ್ತಾ ಇದಾವಲ್ರಿ, ಇದು ಬೇಡ, ಇಲ್ಲ ನಾವು ಒಂದು ಸ್ವಲ್ಪ ಟೀಚರ್ ಆಗ್ಬೇಕಂತ ಆಸೆ ಐತಂದ್ರ ಸ್ವಲ್ಪ ಏನು ಮಾಡ್ಬೇಕು, ಕಷ್ಟ ಮಾಡ್ಲೇಬೇಕು ಬೇಕಾದೈತಿ. ಹೌದಲ್ರಿ? ಎಸ್, ದಟ್ ಈಸ್ ಮೇನ್ ಇದೆ, ನೆನಪಿರ್ಲಿ ಅಂತ ಹೇಳ್ತಾ. ಸೊ ಬನ್ನಿ, ಇದಾದ ನಂತರ ಮತ್ತೊಂದು ವೆರೈಟಿ ಆಗಿರ್ತಕ್ಕಂಥ ಇದೆ. ಸರ್ ರಜೆ ಬತ್ರಿ, ರಜೆ ಇದ್ದಾರೆ. ಸೊ ನಮ್ದು ಟ್ಯೂಷನ್ ಇದೆ ರೀ, ಟ್ಯೂಷನ್ ಇದ್ರೂ ಸಹಿತ ನಾವು ಟೀಚರ್ ಆಗ್ಬೇಕಾಗಿದೆ, ಬಟ್ ಟ್ಯೂಷನ್ ಬಿಡಕ್ ಆಗ್ತಾ ಇಲ್ಲ ರೀ. ಯಾಕ? ಆರ್ಥಿಕ ಪ್ರಾಬ್ಲಮ್, ಎಕನಾಮಿಕ್ಲಿ ಪ್ರಾಬ್ಲಮ್ ಇದೆ ರೀ, ಪರಿಸ್ಥಿತಿ ಕೆಡ್ತದ್ರಿ ನಮ್ದ. ಬಿಟ್ಟು ಅಂದ್ರೆ ನಾವು ಟ್ಯೂಷನ್ ಮಾಡ್ಲೇಬೇಕ್ರಿ ಸರ್. ಇಂಥವ್ರಿಗೆ ಇಂಥವ್ರಿಗೆ ನಾನು ಅನುಕೂಲ ಮಾಡಿಕೊಡೋದು ಏನಪ್ಪಾ ಅಂದ್ರೆ, ನೀವು ಟ್ಯೂಷನ್ ಮಾಡೋದು ಮಾಡ್ರಿ. ಆದಷ್ಟು ಮಟ್ಟಿಗೆ ಏನ್ ಮಾಡ್ರಿ, 8th 9th 10th ಮೊದಲು ಕಿವಿ ಮಾತು ಹೇಳ್ತೇನೆ. 8th 9th 8th 9th 10th ಟ್ಯೂಷನ್ ಮಾಡೋದನ್ನ ಮಾಡ್ರಿ. ಅದರಲ್ಲಿ ಏನ್ ಮಾಡ್ರಿ ಅಂದ್ರ, ಆದಷ್ಟು ಮಟ್ಟಿಗೆ ಮ್ಯಾಥ್ಸು ಹೇಳ್ರಿ, ಸೈನ್ಸು ಹೇಳುವಂತ ಇಟ್ಕೋರಿ. ಸಾಧ್ಯ ಆದ್ರೆ ಮ್ಯಾಥ್ಸು ಮತ್ತು ಸೈನ್ಸ್ ಹೇಳುವಂತ ಅವಕಾಶಗಳನ್ನ ಇಟ್ಕೋರಿ. ನೋಡ್ರಿ, ಟ್ಯೂಷನ್ ಮಾಡೋದ್ರಿಂದ ನಾಲೆಜ್ ಬರ್ತದ್ರಿ. ಬಟ್ ನಮಗ್ ಬೇಕಾದಂತ ನಾಲೆಜ್ ಸಿಗೋದಿಲ್ಲ. ನೆನ್ಪಿಟ್ಟು, ಟೀಚರ್ ಆಗ್ತದಲ್ರಿ, ಟೀಚರ್ ಆಗ್ಬೇಕಾಗಿರ್ತಕ್ಕಂಥ ನಾಲೆಜ್ ಅಲ್ಲಿ ಸಿಗೋದು ಏನಾಗ್ತದ, ಕಠಿಣ. ಯಾಕ? ಅಲ್ಲಿ ಮಕ್ಕಳಿಗಿರೋ ಸಿಲೆಬಸ್ ಇರ್ತಾ ಇದೆ, ಟೀಚರ್ಗಿರೋ ಸಿಲೆಬಸ್ ಇರೋದಿಲ್ಲ. ನೆನ್ಪಿಟ್ಕೋರಿ, ಟೀಚರ್ಗೆ ಒಂದ್ ಸ್ವಲ್ಪ ವೆರೈಟಿ ಆಗಿರ್ತಕ್ಕಂಥ ಸಿಲೆಬಸ್ ಇದೆ, ಟಾಪಿಕ್ ಅವೇ ಇರ್ತಾವೆ, ಕಾನ್ಸೆಪ್ಟ್ ಅವೇ ಇರ್ತಾವೆ. ಬಟ್ ಪ್ರಶ್ನೆಗಳು ಕೇಳೋ ರೀತಿ ಏನಾಗುವುದು, ಚೇಂಜಸ್ ಆಗುವಂತ ಸಾಧ್ಯತೆಗಳು ಇರ್ತಾ ಇದಾವೆ. ಸೊ ಮಾಡ್ರಿ, ಟ್ಯೂಷನ್ ಮಾಡ್ರಿ, 8th 9th 10th ಮಾಡ್ರಿ, ಇಲ್ಲ ನವೋದಯ ಕ್ಲಾಸ್ ಮಾಡೋರ ಹತ್ರ ನವೋದಯ ಮಾಡ್ರಿ, ಏನ್ ಸಮಸ್ಯೆ ಇಲ್ಲ. ಬಟ್ ನಿಮಗೇನ್ ಕೊಡ್ತಾರಂದ್ರ, ಬೆಳಿಗ್ಗೆ ಹೇಳ್ರಿ, ಟ್ಯೂಷನ್ ಯಾವತ್ತು ಯಾವ್ದು ಶುರು ಆಗೋದ್ರೆ 9ಕ್ಕೆ ಶುರು ಆಗ್ತಾ ಇದಾವೆ. ಸೊ ನಿಮಗೆ ಟ್ಯೂಷನ್ ಮಾಡಿದ್ರೆ ಅನ್ಕೊಳ್ಳಿ ಕೆಲ್ಸಗಳು ಅಷ್ಟೊಂದು ಇರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ 5ರಿಂದ 7:30 ತನಕ ನಿಮಗೆ ಟೈಮ್ ಸಿಗ್ತೈತಿ. ನೆನ್ಬಿಟ್ಕೊಳ್ಳಿ, ಬೆಳಗ್ಗೆಯಲ್ಲಿ 5ರಿಂದ 7:30 ತನಕ ನಿಮಗೆ ಟೈಮ್ ನಿಮ್ಗೆ ಅವೈಲಬಲ್ ಇದೆ. ಆದಷ್ಟು ಮಟ್ಟಿಗೆ ಬೇಗ ಹೇಳೋದನ್ನ ಕಲೀರಿ, ರೆಡಿ ಮಾಡ್ಕೋಬಹುದು. ರೈಟ್? ಸೊ ಇದು ಇನ್ನ ಏನ್ ಮಾಡ್ತೀರಿ, 8ಕ್ಕೆ ರೆಡಿ ಆಗ್ತೀರಿ, 9ಕ್ಕೆ ಏನ್ ಮಾಡ್ತೀರಿ, ಟ್ಯೂಷನ್ಗೆ ಹೋಗ್ತೀರಿ. 9ರಿಂದ ನೋಡಿ, ಟ್ಯೂಷನ್ ಮಾಡೋದ್ರೆ ಹೆಂಗ್ ಮಾಡ್ರಿ ಅಂದ್ರೆ ಎಲ್ಲ ಮಾಡ್ಕೊತ್ಕೊಂಡು ಮಾಡ್ರಿ. 9ರಿಂದ ಏನ್ ಮಾಡ್ರಿ, 12 ಗಂಟೆ ಅಥವಾ 1 ಗಂಟೆ ತನಕ, 1 ಗಂಟೆ ತನಕ ಮಾತ್ರ ಟ್ಯೂಷನ್ ಮಾಡ್ರಿ. ಬಿಟ್ಟು ಮಾಡ್ಕೋತ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಅದನ್ನ ಮಾಡ್ಕೋತ ಹೋಗ್ಬೇಡ್ರಿ. 9ರಿಂದ 1 ಗಂಟೆ ಅಂದ್ರೆ ಬಹಳ ಆಯ್ತು, 2 ಪೀರಿಯಡ್ 3 ಪೀರಿಯಡ್ ಮುಗಿಸಿ ಬರ್ರಿ. ರೈಟ್? ಸೊ ನಿಮಗೆ ಇಲ್ಲಿ ಏನಾಗ್ತಿಪ್ಪ ಅಂದ್ರೆ ಮತ್ತೆ ಟೈಮ್ ಸಿಗ್ತಾ ಇದೆ. ಏನು? ದಟ್ ಈಸ್ 2ರಿಂದ 3 ಏನ್ ಮಾಡ್ರಿ, ಬ್ರೇಕ್ ತಗೋರಿ. 1 ಗಂಟೆದಿಂದ ಊಟ ಮಾಡ್ರಿ, ರೆಸ್ಟ್ ತಗೋರಿ. 1ರಿಂದ 3 ಸಾಧ್ಯ ಆದ್ರೆ 4 ಗಂಟೆ ತನಕ ಏನ್ ಮಾಡ್ರಿ, ಬ್ರೇಕ್ ತಗೋರಿ. ಒಂದು 3 ತಾಸು ಯಾಕಂದ್ರೆ ದುಡಿದು ಬಂದಿರ್ತೀರಲ್ರಿ, ಬ್ರೇಕ್ ತಗೋರಿ, ಏನಾಗಲ್ಲ ರೀ. 3 ಗಂಟೆ ಬ್ರೇಕ್ ತಗೋರಿ, ಏನಾಗಲ್ಲ. 1 ಗಂಟೆದಿಂದ ಏನ್ ಮಾಡ್ರಿ, 4 ಗಂಟೆ ಬ್ರೇಕ್ ತಗೋರಿ. ಸೊ 4 ಗಂಟೆ ಬಂದ ಕೂಡಲೇ ಏನ್ ಮಾಡ್ರಿ ಅಂದ್ರೆ, 4ರಿಂದ 6 ಗಂಟೆ ಸ್ಟಡಿ ಅವರ್ ಇದೆ. ನೆನ್ಪಿಟ್ಕೊ, ಇದನ್ನ ಸ್ಟಡಿ ಮಾಡ್ರಿ, ದಯವಿಟ್ಟು ಮಾಡ್ರಿ. ರೈಟ್? ಸೊ ಇದಾದ ಕೂಡಲೇ ರಾತ್ರಿ ಸಾಯಂಕಾಲ ಬರ್ತವಲ್ಲ, 6ರಿಂದ 8 ಸಹಿತ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ. ನೆಕ್ಸ್ಟ್ ಇದು ಆದ ನಂತರ ಮತ್ತೇನ್ ಮಾಡ್ತದೆ ಹೇಳ್ರಿ, ನೋಡ್ರಿ, 9ರಿಂದ 10 ಇರ್ತಕ್ಕ ಮತ್ತೇನ್ ಮಾಡ್ರಿ, ಮತ್ತೆ ಸ್ಟಡಿ ಮಾಡ್ರಿ. ಇಲ್ಲಿ ಏನೇನ್ ಮಾಡೋದು ಹೇಳ್ತೇನೆ ನಾನು. ರೈಟ್? ಸೊ ನಿಮಗೆ ಟ್ಯೂಷನ್ದು ಸ್ಟಡಿ ಮಾಡ್ಬೇಕಾದೈತಿ. ಸೊ ಇಲ್ಲಿ ನೋಡಿ, ಇದು ಟ್ಯೂಷನ್ಗೆ ಒತ್ತು ಕೊಟ್ಬಿಡ್ರಿ. 6ರಿಂದ 8 ಟ್ಯೂಷನ್ ಏನ್ ಕಲಿಸ್ಬೇಕಾಗ್ಯದಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡ್ರಿ. ಇನ್ನ ಇಲ್ಲಿ ನಿಮ್ ಸಬ್ಜೆಕ್ಟ್ಗಳನ್ನ ಓದ್ರಿ. ನಿಮ್ GPSR ಅಥವಾ TET ಅಥವಾ ಯಾವ್ದು ಸ್ಟಡಿ ಮಾಡೋದಲ್ಲ ಆ ಸ್ಟಡಿಗೆ ಏನ್ ಮಾಡ್ರಿ, ಟೈಮ್ ಕೊಡ್ರಿ. ಇದು ನಿಮ್ ಎಕ್ಸಾಮ್ ಸ್ಟಡಿಗೆ ಟೈಮ್ ಕೊಡ್ರಿ. ರೈಟ್? ಸೊ ಇದು ಏನ್ ಮಾಡ್ರಿ, ಎಕ್ಸಾಮ್ ಸ್ಟಡಿಗೆ ಟೈಮ್ ಕೊಡ್ರಿ. ಸೊ ಇದು ಒಂದೇ ಏನ್ ಮಾಡ್ರಿ ಅಂದ್ರ, ಟ್ಯೂಷನ್ಗೆ ಏನ್ ಮಾಡ್ರಿ, ಟೈಮ್ ಅನ್ನ ಕೊಡ್ರಿ. ಯಾಕೆ ಅಲ್ಲೂ ಕ್ಲಾಸ್ ಹೇಳ್ಬೇಕು, ಅಲ್ಲೂ ಬೆಸ್ಟ್ ಟೀಚರ್ ಅನ್ಸ್ಕೋಬೇಕಾದ್ರೆ ಒಂದ್ ಸ್ವಲ್ಪ ಓದ್ಬೇಕಾಗೈತಿ, ಸ್ವಲ್ಪ ವೆರೈಟಿಯಾಗಿ ಏನಾದ್ರು ಹೇಳ್ಬೇಕಾಗ್ತದೆ. ಹೌದಾ? ಸೊ ಅದೇನಾಗಿರ್ಲಿ, ನಿಮ್ ಟ್ಯೂಷನ್ದ ಟೈಮ್ ಟೇಬಲ್ ಸ್ಟಡಿ ಆಗಿರ್ಲಿ. ಸೊ ಇದು ಏನಾಗಿರ್ಲಿ, ನಿಮಗೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಇರಲಿ, ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಇರಲಿ, ಇಲ್ಲಿ ಎಕ್ಸಾಮ್ ಇಲ್ಲಿ 2 ಗಂಟೆ, ಇಲ್ಲಿ 2 ಗಂಟೆ, 4 1 2 ಎಷ್ಟಂದ್ರಿ, ಅರ್ಧ 6 ಗಂಟೆ ನಿಮ್ಗೆ ಟೈಮ್ ಸಿಗ್ತೈತಿ. ನೆನ್ಪಿಟ್ಕೊ, ಅದ್ರ ಜೊತೆ ಇದು ನಿಮ್ಗೆ ಸಿಲೆಬಸ್ ಇರ್ತದ್ರಿ. 8th 9th 10th ಮ್ಯಾಥ್ಸ್ ಸೈನ್ಸ್ ಹೇಳೋದ್ರಿ ಅಂದ್ರ ಅದೇನಾಗಿರ್ತೈತಿ, ನಿಮ್ TT ಪರ್ಪಸ್ ಇರ್ತದೆ, ಜೊತೆಗೆ GPSR ಪರ್ಪಸ್ ಇರ್ತದೆ ರೀ. ಅಲ್ಲೂ ನಿಮ್ಗೆ ಅನುಕೂಲ ಆಗೈತಿ. ಸೊ ಇಲ್ಲೂ ಪರ್ಫೆಕ್ಟ್ ಆಗ್ತೀರಿ. ಮತ್ತೆ ಅದನ್ನ ಹೇಳೋದ್ರಿಂದ ಈ ಟ್ಯೂಷನ್ ಕ್ಲಾಸ್ ಹೇಳೋದ್ರಿಂದನೂ ಪರ್ಫೆಕ್ಟ್ ಆಗ್ತೀರಿ. ಇವೆರಡೂ ಕ್ಲಾಸ್ಗಳು ನಿಮ್ಗೆ ಏನಾಗ್ತಪ್ಪ ಅಂದ್ರ
ನಿಮ್ಮ ಸ್ಟಡಿಗೆ ಮತ್ತಷ್ಟು ಏನಾದ್ರು ಹೆಚ್ಚಿಗೆ ಅಂಶಗಳನ್ನ ಕೊಡ್ತಾ ಇದ್ದಾವೆ. ರೈಟ್. ಸೊ ಹಾಗಾಗಿ ಮನ್ಸಾರೆ ಓದ್ರಿ. ಬಟ್ ನಾವೇನ್ ಮಾಡ್ತಾವೆ, ಇದು ಕ್ಲಾಸ್ ಮಾಡ್ತಾವೆ, ರಾತ್ರಿ ಇದಕ್ಕೆ ನೋಡ್ತಾವೆ, ಇವು ಯಾವುದೂ ಮಾಡೋದಿಲ್ಲ ನಾವು. ನೋಡಿ ಈ ಟ್ರಯಾಂಗಲ್ ಏನದಲ್ಲ, ಈ ಟ್ರಯಾಂಗಲ್ ಅನ್ನ ನಾವು ಏನೂ ಮಾಡಂಗಿಲ್ಲ. ಇದನ್ನ ಮಾಡ್ಬೇಕು. ರೈಟ್. ಸೊ ಇದು ನಮ್ಗೆ ಗೊತ್ತಿರಬೇಕು, ಇದು ಮಾಡಬೇಕು, ಇದು ಮಾಡಬೇಕು. ಬರೀ ಅವು ಎರಡು ಸಬ್ಜೆಕ್ಟ್ ಮಾಡೋದ್ರೆ ಆಗಂಗಿಲ್ಲ ರೀ. ನೆನ್ಪಿಟ್ಕೊಳ್ಳಿ, ನಾವು ಕೇವಲ ಒಂದು ಸಬ್ಜೆಕ್ಟಲ್ಲಿ ಮಾಸ್ಟರ್ ಇರುವುದು, ಎರಡು ಸಬ್ಜೆಕ್ಟ್ ಇಲ್ಲ. ಇವತ್ತು ಟ್ಯೂಷನ್ ಮಾಡೋದು ನಾನು ಹೇಳಿಲ್ಲ, ಮ್ಯಾಥ್ಸ್ ಸೈನ್ಸ್ ಎರಡೂ ಹೇಳಕ್ ಟ್ರೈ ಮಾಡ್ರಿ. ಎರಡೂ ಹೇಳಕ್ ಟ್ರೈ ಮಾಡಿ. ನಾವು ಟ್ಯೂಷನ್ ಮಾಡ್ತಿದ್ವು, ಮ್ಯಾಥ್ಸ್ ಹೇಳ್ತಿದ್ವು, ಸೈನ್ಸ್ ಹೇಳ್ತಿದ್ವು. ರೈಟ್. ಹೇಳಲೇಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ಹೇಳ್ತಾರೆ ಪರ್ಫೆಕ್ಟ್ ಆಗ್ತದೆ. ಬಟ್ ನಾವೇನ್ ಮಾಡ್ತಾವೆ, ಬರೀ ಮ್ಯಾಥ್ಸ್ ಅಂತ ಹೇಳ್ತಾವೆ, ಇಲ್ಲ ಸೈನ್ಸ್ ಅಂತ ಹೇಳ್ತಾವೆ. ಆಮೇಲೆ ಒಂದು ಹೇಳ್ಕೊತಾವ, ಒಂದು ಬಿಟ್ಟು ಬಿಡ್ತಾವೆ. ಸೊ ಬಿಟ್ಟದ್ದನ್ನ ಸ್ಟಡಿ ಮಾಡ್ರಿ, ಇಲ್ಲಾಂದ್ರೆ ಅದನ್ನ ಅಲ್ಲಿ ಏನ್ ಮಾಡ್ರಿ, ಹೇಳ್ರಿ. ಇದರಿಂದ ಏನಾದೀಪ ಅಂದ್ರೆ ನಿಮಗೆ ಹೆಲ್ಪ್ ಆಗ್ತೈತಿ. ರೈಟ್. ವೆರೈಟಿ ಏನಪ್ಪಾ ಅಂದ್ರೆ ಕ್ಲಾಸ್ಗಳನ್ನ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ, ಸ್ಟಡಿನೂ ಇಂಪ್ರೂವ್ಮೆಂಟ್ ಆಗ್ತೈತಿ, ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಸೊ ಬೆಸ್ಟ್ ಆಗ್ತಾ ಇದೆ. ರೈಟ್. ಹಾಗಾಗಿ ಆದಷ್ಟು ಮಟ್ಟಿಗೆ 8th 9th 10th ಕ್ಲಾಸ್ ಮಾಡೋರು ಇದ್ರಂದ್ರೆ ಏನ್ ಮಾಡ್ರಿ, ಎರಡು ಸಬ್ಜೆಕ್ಟ್ ಹೇಳುವಂತ ಪ್ರಯತ್ನ ಪಡ್ರಿ. ರೈಟ್. ಇಲ್ಲಾಂದ್ರೆ 10th ಅಷ್ಟ ಮಾಡ್ರಿ, ಅಲ್ಲಿ ಎರಡು ಅಂಶಗಳನ್ನ ಹೇಳ್ರಿ, ರಿಕ್ವೆಸ್ಟ್ ಮಾಡ್ಕೋರಿ. ಇಲ್ಲ ಒಂದ್ ಕಡೆ ಮ್ಯಾಥ್ಸ್ ಮಾಡ್ರಿ, ಇಲ್ಲಿ ಸೈನ್ಸ್ ಸ್ಟಡಿ ಮಾಡ್ರಿ ಮನ್ಯಾಗ. ಇಲ್ಲಿ ಸೈನ್ಸ್ ಹೇಳ್ರಿ, ಇಲ್ಲಿ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ರಿ. ಏನೋ ಒಂದು ಒಟ್ಟು ಅಲ್ಟರ್ನೇಟಿವ್ ಬಿಟ್ಟು ಬಿಡಬೇಡಕ್ ಹೋಗ್ಬೇಡ್ರಿ. ಮ್ಯಾಥ್ಸ್ ಹೇಳ್ಕೊತ ಹೋದ್ರಂದ್ರೆ ಸೈನ್ಸ್ ಬಿಡಕ್ ಹೋಗ್ಬೇಡ್ರಿ, ಸೈನ್ಸ್ ಹೇಳ್ತಾರಂದ್ರೆ ಮ್ಯಾಥ್ಸ್ ಬಿಡಕ್ ಹೋಗ್ಬೇಡ್ರಿ. ಎರಡು ಅನುಕೂಲ ಆಗ್ತಾ ಇದೆ. ಜೊತೆಗೆ ಬರೀ ಟ್ಯೂಷನ್ ಅಷ್ಟೇ ಮಾಡ್ಬೇಡ್ರಿ, ಅದ್ರ ಜೊತೆ ಎಕ್ಸ್ಟ್ರಾ ಟೈಮ್ ಅನ್ನ ನೋಡಿ. ಇಷ್ಟೆಲ್ಲ ಹೇಳೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮಗೆ ಟೈಮ್ ಅನ್ನ ಮೇಂಟೈನ್ ಮಾಡ್ಕೋರಿ. ಎಲ್ಲಿ ತನಕ ನಿಮಗಾಗಿ, ನಿಮ್ಮ ಸ್ಟಡೀಸ್ಗಾಗಿ, ನಿಮ್ಮ ಎಕ್ಸಾಮ್ಗಾಗಿ ನೀವು ಟೈಮ್ ಅನ್ನ ಕಡಿಮೆ ಮಾಡ್ಕೋಕ್ ನೋಡ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ರೀ ನಾವು. ಹೌದಾ. ಈಗ ಕಾಲ್ಫಾರ್ಮ್ ಆದ್ರೂ ಅಷ್ಟೇ, ಬಿಟ್ರು ಅಷ್ಟೇ. ರೈಟ್. ಯಾಕಂದ್ರೆ ನಿಮ್ಗೆ ಟೈಮೇ ಇಲ್ಲ ಅಂದ್ಕೊಡ್ಲಿ ಸ್ಟಡಿ ಮಾಡಾಕ. ಸೊ ಸೊ ಏನಾಗ್ತದೆ ಹೇಳ್ರಿ, ಅವು ಬಂದ್ರು ಅಷ್ಟೇ, ಬಿಟ್ರು ಅಷ್ಟೇ, ಯಾವ್ದ್ರಲ್ಲಿ ಸಕ್ಸಸ್ ಆಗೋದು ಕಠಿಣ ಆಗಿಬಿಡ್ತದೆ ರೀ. ನಾನೇನ್ ಹೇಳೋದಪ್ಪ ಅಂತಂದ್ರ, ಸೊ ಇಷ್ಟೆಲ್ಲ ಟೈಮ್ ಟೇಬಲ್ ನಾವು ಕೊಡ್ತಾ ಇದಾವೆ, ಅಥವಾ ನಿಮ್ದೇ ಆದಂತ ಒಂದು ರೆಡಿ ಟೈಮ್ ಟೇಬಲ್ ಮಾಡ್ಕೋರಿ. ಬಟ್ ಅದ್ರ ತಕ್ಕಂಗೆ ಏನ್ ಮಾಡ್ರಿ, ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಟೈಮ್ ಟೇಬಲ್ ಪ್ರಕಾರ ಅಥವಾ ನಿಮ್ಮದೇ ಆದಂತ ಫ್ರೀ ಟೈಮ್ಗಳನ್ನ ತಗೋರಿ. ಯಾವ ಇಷ್ಟು ಕೆಲಸ ಅದ, ಈ ಕೆಲಸ ನಾನು ಎಷ್ಟು ಟೈಮ್ ಅನ್ನ ಫ್ರೀ ಮಾಡ್ಕೊಂಡ ಸ್ಟಡಿಗೆ ಯೂಸ್ ಮಾಡ್ಕೋಬಹುದು. ದಟ್ ಈಸ್ ಟೆಕ್ನಿಕ್. ನಾನು ಹೇಳಿದ ಟೈಮ್ ಪ್ರಕಾರ ದಟ್ ಇಸ್ ನಾಟ್ ಅ ಫೈನಲ್, ಇದು ಫೈನಲ್ ಅಲ್ಲ. ನಿಮ್ಮೂ ಕೆಲಸಗಳಲ್ಲಿ ಬೇಗನೆ ಮಾಡಿ ನಾನು ಮತ್ತೆ ಎಷ್ಟು ಟೈಮ್ ಅನ್ನ ಉಳಿಸ್ಬೋದು ಸ್ಟಡಿಗೆ, ಎಷ್ಟು ಟೈಮ್ ಅನ್ನ ಕವರ್ ಮಾಡ್ಬೋದು ಫ್ರೀ ಟೈಮ್ಗಳನ್ನ, ಅದನ್ನ ನಾನು ಸ್ಟಡಿ ಪರ್ಪಸ್ಗೆ ಎಷ್ಟು ಬಳಸ್ಕೊಳ್ಬೋದು. ಸೊ ದಟ್ ಈಸ್ ಸ್ಕಿಲ್, ದಟ್ ಈಸ್ ಸ್ಮಾರ್ಟ್ ವರ್ಕ್ ಅದನ್ನು ಕರಿತಾರೆ. ಟ್ಯೂಷನ್ ಆದಾಗೂ ಕಂಟಿನ್ಯೂ ಪೀರಿಯಡ್ ಇದ್ರೆ ಬೆಟರ್, ಇಲ್ಲದೇ ಇದ್ರೆ ಗ್ಯಾಪ್ ಇದ್ದಾಗೂ ನಾನು ಯಾವ ರೀತಿ ಏನ್ ಮಾಡ್ಬೋದು, ಸ್ಟಡಿಗೆ ಟೈಮ್ ಅನ್ನ ಯೂಸ್ ಮಾಡ್ಕೋಬಹುದು. ಅದೆಲ್ಲ ನಿಮ್ಮ ಕೈಯಾಗಿದೆ, ನೆನ್ಪಿಟ್ಟು ನೀವು ಮಾಡಬಹುದು ಅದನ್ನ. ರೈಟ್. ಸೊ ನೀವು ಮಾಡಬಹುದು ಅದನ್ನ. ನಿಮ್ಮಲ್ಲಿದೆ ರೀ, ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ. ಇಲ್ಲ ತಂದೆ ತಾಯಿ ಮನೆಯಲ್ಲಿ ಗಂಡಂದಿರು ಅಥವಾ ಅಪ್ಪಂದಿರು ಅಜ್ಜಂದಿರು ಸರ್ಗಳು ಎಲ್ಲರೂ ನಿಮ್ಗೆ ಕಲ್ಸಿದ್ದಾರೆ. B.Ed ಮಾಡಿಸಿದ್ದಾರೆ, D.Ed ಮಾಡಿದ್ದಾರೆ. ಎಲ್ಲೋ ಎಲ್ಲೋ ಬರಿತಿರ್ಲಿಲ್ಲ, B.Ed ಇದ್ದಾಗೆಲ್ಲ ಬರಿತಿರಲ್ರಿ. B.Ed ದಾಗ ಎಷ್ಟೋ ಟೈಮ್ ವೇಸ್ಟ್ ಮಾಡದೆ ಏನ್ ಮಾಡ್ರಿ, ಅಸೈನ್ಮೆಂಟ್ಗಳನ್ನ ರಾತ್ರಿ ಕೂತು ಬರಿತೀರಿ. ಮತ್ತೆ ಈಗ ಜಾಬ್ ಬೇಕಾದ್ರೆ ಯಾಕೆ ಸ್ಟಡಿ ಮಾಡಂಗಿಲ್ಲ ರೀ ನೀವು? ಒಂದು ಮರುದಿವ್ಸ ಒಂದು ಯಾವ್ದೋ ಒಂದು ಪ್ರಾಕ್ಟಿಕಲ್ ಲೆಸನ್ಸ್ ಕೊಡಾರಿದ್ದಿರ್ತೀರಿ, ಅನ್ಯುವಲ್ ಲೆಸನ್ಸ್ಗಳನ್ನ ಕೊಡಾರಿದ್ದಿರ್ತೀರಿ. ಹೌದಾ. PPTಗಳು ಇರ್ತಾವ ನೀವು. ಅವಾಗ ರಾತ್ರಿ ಬೆಳತಂತ ಅದ್ರ ಬಗ್ಗೆ ಅಭ್ಯಾಸ ಮಾಡ್ತೀರಿ, ಅದ್ರ ಬಗ್ಗೆ ಚಾರ್ಟ್ ರೆಡಿ ಮಾಡ್ತೀರಿ, ವೆರೈಟಿ ಕ್ಲಾಸ್ಗಳಿಗೆ ರೆಡಿ ಆಗಿರ್ತೀರಿ. ಮರುದಿನ ಬೆಸ್ಟ್ ಕ್ಲಾಸ್ ಕೊಡ್ತೀರಿ. ಮತ್ತು ಕ್ಲಾಸ್ ಬೆಸ್ಟ್ ಆಗ್ಬೇಕಾದ್ರೆ ಒಂದು ರಾತ್ರಿ ಎಲ್ಲ ಗುದ್ದಾಡ್ತೀರಿ. ಮತ್ತು ಜೀವನವನ್ನ ಉಜ್ವಲಗೊಳಿಸೋದಿತ್ಲಕ್ರಿ ಇದು. ಜೀವನಕ್ಕಾಗಿ ಯಾಕೆ ಬಿಡಬಾರ್ದು. ರೈಟ್. ಸ್ವಲ್ಪ ಏನ್ ಮಾಡ್ರಿ, ಲಕ್ಷ ಕೊಡ್ರಿ. ಎಲ್ಲ ನಿಮ್ಮ ಕೈಯಾಗಿದೆ ರೀ. ಆಗೋದು, ಹೋಗೋದು, ಉಳಿಯೋದು ಎಲ್ಲವೂ ನಿಮ್ಮ ಕೈಯಾಗಿದೆ. ರೈತಾ. ಬೇಕಾಯ್ತು ಅಂದ್ರೆ ಮಾಡ್ರಿ, ಬ್ಯಾಡ್ ಆಯ್ತು ಅಂದ್ರೆ ಬಿಡ್ರಿ. ಆಯ್ತಾ. ಬಟ್ ಕಲ್ತದ್ದನ್ನ ವೇಸ್ಟ್ ಮಾಡ್ಕೊಕ್ ಹೋಗ್ಬೇಡಿ. ರೈಟ್. ಕಲ್ತದ್ದನ್ನ ಏನ್ ಮಾಡಕ್ ಹೋಗ್ಬೇಡ್ರಿ, ವೇಸ್ಟ್ ಮಾಡ್ಕೊಕ್ ಹೋಗ್ಬೇಡ್ರಿ, ಕೊರಗ್ಲಿಕ್ ಹೋಗ್ಬೇಡ್ರಿ. B.Ed ಆಗಿದೆ ಎದಕ್ಕೂ ಉಪಯೋಗ ಇಲ್ಲ ತರ್ಲಿಕ್ ಹೋಗ್ಬೇಡ್ರಿ. ಅದರಿಂದ ಏನ್ ಬೇಕಾದ್ ಮಾಡ್ಬೋದು, ಬಟ್ ಅದ್ ನಿಮ್ ಕೈಯಾಗಿದೆ ರೀ. ನೆವನುಗಳನ್ನ ಬಿಡ್ರಿ. ನೆವನ್ ಅಂದ್ರೆ ಇಟ್ ಮೀನ್ಸ್ ಕಾರಣಗಳನ್ನ ಹೇಳೋದನ್ನ ಬಿಡ್ರಿ. ಮನೆಯಲ್ಲಿ ಕೆಲಸ ಭಾಳ ಇದೆ ರೀ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನಮಗ. ರೈಟ್. ಸೊ ನಮ್ ಕಡೆ ಆಗತ್ತ ಅಲ್ರಿ. ಆಯ್ತಾ. ಇವೆಲ್ಲ ರೀಸನ್ಗಳನ್ನ ಬಿಟ್ಬಿಡ್ರಿ. ಕಾಲ್ ಫಾರ್ಮ್ ಇಲ್ರಿ, ಬಿಟ್ಬಿಡ್ರಿ. ರೀಸನ್ಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸಿಗೆ ನೀವು ರೀಸನ್ಗಳನ್ನ ಕೊಡಕ್ ಹೋಗ್ಬೇಡ್ರಿ. ಯಾವಾಗ ಕಾಲ್ ಫಾರ್ಮ್ ಆಗಿ ಗೊತ್ತಿಲ್ಲ, ನಾನ್ ರೆಡಿಯಾಗಿ ನಿಂತು ಬಿಡ್ರಿ. ಬಸ್ ಬರ್ತದ, ಹೋಗ್ಬಿಡಕ್ರಿ. TET ಅಷ್ಟೇ. ರೈಟ್. ಸೊ ಯಾರಿಗಾಗಿ ಯಾವ್ದು ವೇಟ್ ಮಾಡೋದಿಲ್ಲ ರೀ. ನಾವು ವೇಟ್ ಮಾಡ್ಬೇಕಾತೈತಿ, ನೆನ್ಪಿರ್ಲಿ. ರೈಟ್. ಆ ತಾಳ್ಮೆ, ಆ ಒಂದು ಗುಣ ನಮ್ಮಲ್ಲಿ ಇರಬೇಕು ಯಾವತ್ತು. ಸಹನ ಶಕ್ತಿ ಎಲ್ಲ ಯಾಕೆ ಅಂತಾರೆ, ಸಹನ ಶಕ್ತಿ ಇರಬೇಕು, ತಾಳ್ಮೆ ಅನ್ನೋದು ಇರ್ಬೇಕು ನಮ್ಮಲ್ಲಿ. ಜೊತೆಗೆ ಎಲ್ಲದಕ್ಕೊಂದು ಟೈಮ್ ಬರುತ್ತೆ ರೀ. ಐತೆ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಿರ್ತದೆ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ ನಾವ್ ಯಾರ್ರಿ, ತಲೆ ಕೆಡ್ಸ್ಕೊಂಗಿಲ್ಲ. ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಸೊ ಈಗಾಗಲೇ ನಮ್ಮ ಪ್ಲೇಸ್ಟೋರ್ಗೆ ಹೋದ್ರಂದ್ರೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಒಂದು ಆ್ಯಪ್ ಇದೆ ರೀ. ಆ ಆ್ಯಪ್ನಲ್ಲಿ ಈಗಾಗಲೇ ಬೆಸ್ಟ್ ಬ್ಯಾಚ್ಗಳು ಸ್ಟಾರ್ಟ್ ಅದಾವ್ರಿ. ಏಕಲವ್ಯ GPSR ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಚ್ ಸ್ಟಾರ್ಟ್ ಇದೆ ರೀ, ರೆಕಾರ್ಡ್ ಬ್ಯಾಚ್ ಇದೆ ರೀ. ಜೊತೆಗೆ TET ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ರೀ, ಲೈವ್ ವಿತ್ ರೆಕಾರ್ಡ್ ಇದೆ ರೀ.
ಜೊತೆಗೆ PSTR ಬ್ಯಾಚ್ ಇದೆ, HSTR ಬ್ಯಾಚ್ ಇದೆ, ವೆರೈಟಿ ಆಗಿರ್ತಕ್ಕಂಥ ಬ್ಯಾಚ್ಗಳಿದಾವೆ. ತಮಗೇನಾದರೂ ಅನುಕೂಲಗಳು ಬೇಕಾಗಿದ್ದಂದ್ರೆ ನಮ್ಮ ನಂಬರ್ ಅದ ರೀ 7619206247. ಈ ನಂಬರ್ಗೆ ತಾವೇನು ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಗಳನ್ನ ಕೇಳ್ಬೋದು, ಆ ಬ್ಯಾಚ್ಗಳಿಗೆ ಜಾಯಿನ್ ಆಗ್ಬೋದು. ಜೊತೆಗೆ ನಮ್ದೊಂದು ಬುಕ್ಸ್ ಇದೆ ರೀ, ಬುಕ್ಸ್ ಸೂಪರ್ 6 ಬುಕ್ಸ್ ಅಂತ ಇದೆ. ಲಾಸ್ಟ್ ಟೈಮ್ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಪುಸ್ತಕ ಇದೆ ಸೂಪರ್ 6. GPSTRಗೆ ಸಂಬಂಧಪಟ್ಟಂತ ಗಣಿತ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಶಿಕ್ಷಕರಿಗೆ ಈಗಾಗಲೇ ನಡೆದಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಸಂಪೂರ್ಣವಾಗಿ ಬಿಡಿಸಲಾಗಿದೆ, ಕನ್ನಡದಲ್ಲಿದೆ, ಇಂಗ್ಲಿಷ್ನಲ್ಲಿ ಕ್ವಶನ್ಸ್ಗಳು ಸಹಿತ ಅವೈಲಬಲ್ ಇದಾವೆ. ಇದ್ರ ಬುಕ್ಸ್ ಬೇಕಾದ್ರೂ ಸಹಿತ ಈ ನಂಬರ್ಗೆ ತಾವೇನ್ ಮಾಡ್ಬೋದು, ವಾಟ್ಸಪ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ, ಸೊ ನಿಮ್ಮ ಸ್ಟಡಿ ನಿರಂತರವಾಗಿರ್ಲಿ, ಯಾರಿಗಾಗೂ ಕಾಯ್ಲಿಕ್ಕೆ ಹೋಗಬೇಡಿ, ರೈಟ್. ಸೊ ನಿಮ್ಮತನವನ್ನ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ, ನೀವು ಕಲ್ತದ್ದನ್ನ ವೇಸ್ಟ್ ಮಾಡ್ಕೊಕ್ ಹೋಗಬೇಡಿ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನಿಮ್ಮ ಪ್ರತಿಭೆಯನ್ನು ಹೊರಗೆ ಹಾಕ್ರಿ, ನಿಮ್ಮ ಸಾಧನೆ ಬೇಗನೆ ಈಡೇರಿಸುವಂತ ಆಗಲಿ, ಯಾಕಂದ್ರೆ ಅದೆಲ್ಲವೂ ನಿಮ್ಮ ಮನಸ್ಸಿನಾಗಿದೆ. ಅಂತ ಮನಸ್ಸನ್ನ ಗಟ್ಟಿಗೊಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಹೊಸ ಕಾನ್ಸೆಪ್ಟ್ದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ನಾನು ಮತ್ತೆ ಮೀಟ್ ಆಗ್ತೇನೆ. ಅಲ್ಲಿ ತನಕ ಸ್ಟಡಿ ಮಾಡ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರ್ಲಿಕ್ಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನ ಮರ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಲಿ. ಶುಭ ದಿನ. ಥ್ಯಾಂಕ್ ಯು.